ಮದುವೆ ಮಂಟಪದ ಮುಂದೆ ಎಲ್ಲರ ಗಮನ ಸೆಳೆಯುವ ನಾಮಫಲಕ. ಅನುವೇಟ್ಸ್ ರಾಘವ್. ಮದುವೆ ಮಂಟಪ, ಎಲ್ಲರೂ ಸೇರಿದ್ದಾರೆ. ಎಲ್ಲಿ ನೋಡಿದ್ರೂ ಹುಡುಗ ಹುಡುಗಿಯರೇ, ವಯಸ್ಸಾದವರು, ಮಕ್ಕಳು. ಇನ್ನು ಕೆಲವರು ಮದುವೆಯಲ್ಲಿ ತನ್ನ ಮಗಳಿಗೆ ಇಲ್ಲ ಮಗನಿಗೆ ಮದುವೆ ಮಾಡಲು ಯಾರಾದ್ರೂ ಸಿಗುವರೇ ಎಂದು ನೋಡುವಲ್ಲಿ ಗಮನ. ಇನ್ನು ವಯಸ್ಸಾದವರು ಅವರವರ ಮಾತುಗಳಲ್ಲೇ ಮುಳುಗಿದ್ದಾರೆ. ಇನ್ನು ಗಂಡಸರು ಕೆಲಸ, ಕಂಪನಿ, ಹೀಗೆ ಏನೇನು ಮಾತನಾಡುವಲ್ಲಿ ನಿರತರು. ಇದೆಲ್ಲದರ ನಡುವೆ ಗಂಡಿನ ಕಡೆಯವರು ಎಲ್ಲರನ್ನೂ ಬರಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಹೆಣ್ಣಿನವರು ಅವರೆಲ್ಲ ಉಪಚರಿಸುತ್ತಿದ್ದಾರೆ. ಈ ಎಲ್ಲದರಲ್ಲಿ ಸುಮ್ಮನೆ ತನ್ನ ಪಾಡಿಗೆ ತಾನು ಮದುವೆಯ ಬಗ್ಗೆ ಹಲವು ಕನಸುಗಳನ್ನು ಕಂಡು ಅದು ನನಸಾಗುತ್ತಿರುವ ಬಗೆಗೆ ಅವಳಿಗೆ ಅತಿ ಹೆಚ್ಚು ಸಂತೋಷ. ಎಲ್ಲರೂ ಕೂಡಿ ಅವಳಿಗೆ ಸಿಂಗಾರ ಮಾಡಿ ಕೂರಿಸಿದ್ದಾರೆ. ಅವಳನ್ನು ನೋಡಲು ಬಂದ ಅವಳ ತಾಯಿಯ ಕಣ್ಣಲ್ಲಿ ನೀರು. ಇಷ್ಟು ದಿನ ತನ್ನ ಮನೆಯಲ್ಲೇ ಬೆಳೆದು ಇಂದು ಬೇರೆಯವರ ಮನೆಯ ಬೆಳಕಲು ಹೋಗುತ್ತಿದ್ದಾಳೆ ಎನ್ನುವ ಸಂತೋಷ ಅವರಲ್ಲಿ. ಅವರ ಕಣ್ಣ ನೀರನ್ನು ಅವಳೇ ತೊಡೆದು ಅಪ್ಪಿಕೊಂಡು ಸಮಾಧಾನ ಮಾಡಿದಳು. ಅಷ್ಟರಲ್ಲಿ ಪುರೋಹಿತರು ಹುಡುಗನನ್ನು ಕರೆತನ್ನಿ ಎಂದದನ್ನು ಕೇಳಿ ಅವಳನ್ನಲ್ಲೇ ಬಿಟ್ಟು ಹೊರಗೆ ಬಂದರು. ಅವನ ತಂದೆ ತಾಯಿ ಹುಡುಗನನ್ನು ಕರೆತಂದು ಮಂಟಪದಲ್ಲಿ ಕೂರಿಸಿ ಅವನಿಂದ ನಡೆಯಬೇಕಾದ ಶಾಸ್ತ್ರವನ್ನು ಮಾಡಿಸುತ್ತಿದ್ದಾರೆ. ಆ ನಂತರ ಹುಡುಗಿಯನ್ನು ಕರೆತನ್ನಿ ಎಂದಾಗ ಅವಳ ತಾಯಿ ಅವಳನ್ನು ಕರೆತಂದು ಅವನ ಪಕ್ಕ ಕೂರಿಸಿದರು. ಈಗಲೂ ಅವನನ್ನು ಅವಳು ನೋಡಲಿಲ್ಲ. ಅವನು ಅವಳ ಮೇಲೆ ಕಿರುಗಣ್ಣು ಬೀರದೆ ಸುಮ್ಮನೆ ತನ್ನ ಪಾಡಿಗೆ ತಾನು ಕುಳಿತಿದ್ದ. ಅವನಿಗೆ ಇದೆಲ್ಲವೂ ಉಸಿರುಗಟ್ಟಿಸುತ್ತಿದೆ. ಆದ್ರೆ ಅವನೇನು ಮಾಡುವಂತಿಲ್ಲ. ಎಲ್ಲಾ ಶಾಸ್ತ್ರಗಳು ಮುಗಿದು ಅವನ ಕೈಗೆ ತಾಳಿ ಇಟ್ಟಾಗ ಅದನ್ನು ನೋಡಿದವನಿಗೆ ಕೋಪ ಉಕ್ಕಿ ಬಂದಿತ್ತು. ಅದನ್ನು ಅವಳ ಕುತ್ತಿಗೆಗೆ ಕಟ್ಟಿ ಎಲ್ಲರ ಎದುರು ಅವಳನ್ನು ತನ್ನ ಹೆಂಡತಿಯನ್ನಾಗಿಸಿಕೊಂಡ. ಅನಂತರದ ಎಲ್ಲಾ ಕಾರ್ಯಗಳು ಸುಸೂತ್ರವಾಗಿ ನಡೆದವು. ಅವಳನ್ನು ಅತಿ ಪ್ರೀತಿಯಿಂದಲೇ ಮನೆ ತುಂಬಿಸಿಕೊಂಡು ಅವಳ ಅತ್ತೆ ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ಅವರ ಕೋಣೆಗೆ ಕಳುಹಿಸಿದರು. ಅವಳು ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ನಾಚಿ ನೀರಾದಳು. ಆದರೆ ಅವಳ ಈ ಖುಷಿ ಸ್ವಲ್ಪ ಹೊತ್ತು ಎಂದು ಅವಳಿಗೂ ತಿಳಿಯಲಿಲ್ಲ. ಅವನು ಮನೆಗೆ ಬಂದ ತಕ್ಷಣ ತನ್ನ ರೂಮ್ ಸೇರಿದ. ಆಚೆ ಬರಲೇ ಇಲ್ಲ. ಅವನಿಗೆ ಅಲ್ಲಿನ ಸಂಭ್ರಮ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಅವನ ಮನ ಅರಿಯದವರು ಯಾರಿಲ್ಲ ಅನಿಸಲು ಶುರುವಾಗಿತ್ತು. ಅವನಿಗೆ ಈ ಮದುವೆ ಇಷ್ಟವಿರಲಿಲ್ಲ. ಆದ್ರೆ ತಂದೆ ತಾಯಿಯ ಬಲವಂತಕ್ಕಾಗಿ ಅವಳನ್ನು ಮದುವೆಯಾದ. ಅದು ಪಾಪ ಅವಳಿಗೆ ತಿಳಿಯಲೇ ಇಲ್ಲ. ಈ ಮನೆಗೆ ಖುಷಿಯನ್ನು ತಂದವಳು ತುಂಬಾ ದಿನಗಳವರೆಗೆ ಖುಷಿಯಾಗಿರಳು ಎಂದು ಅವಳಿಗೂ ತಿಳಿಯಲಿಲ್ಲ. ಇವನಿಗೂ ಅವಳನ್ನು ದ್ವೇಷಿಸುತ್ತಾ ತಾನು ಪ್ರೀತಿಯಲ್ಲಿ ಬೀಳುತ್ತೇನೆಂದು ಅವನಿಗೂ ತಿಳಿಯಲಿಲ್ಲ. ಮದುವೆಯೇನೂ ನಡೆದಿತ್ತು. ಆದರೆ ಅವರಿಬ್ಬರ ಮುಂದಿನ ಜೀವನ ಕನ್ನಡಿಯ ಮುಂದೆ ನಿಂತವಳು ತನ್ನವನ ಪ್ರತಿಬಿಂಬವನ್ನು ಕಂಡಂತೆ ಅನಿಸಿತು. ತನ್ನ ಮೈಮೇಲಿದ್ದ ಒಡವೆಗಳನ್ನು ಬಿಚ್ಚಿ ಅವಳ ಗಮನ ಸೆಳೆದದ್ದು ಆ ತಾಳಿ. ಅದನ್ನು ಮುಟ್ಟಿದವಳಿಗೆ ಅವನು ನನ್ನವನೆನ್ನುವ ಭಾವ ಮನದಲ್ಲಿ. ಅವನ ನೆನೆದು ಮುಖದಲ್ಲಿ ನಗು. ಆದರೆ ಅವಳ ಮನಸ್ಸಿನಲ್ಲಿ ಏನೋ ತಳಮಳ. ಅದು ಯಾಕೆಂದು ತಿಳಿಯಲು ಹೋಗದೆ ಬಟ್ಟೆ ಹಿಡಿದು ಸ್ನಾನಕ್ಕೆ ಹೊರಟಳು. ಈತ ಅವನು ತಲೆಯನ್ನು ಎರಡು ಕೈಗಳಿಂದ ಒತ್ತಿ ಹಿಡಿದು ಕೂತಿದ್ದಾನೆ. ಅವನಿಗೆ ಇದೆಲ್ಲ ಇಷ್ಟು ಬೇಗ ಆಗಿ ಹೋಯಿತು ಎಂದು ನಂಬಲು ಸಾಧ್ಯವಾಗ್ತಿಲ್ಲ. ಅವಳ ಬಗ್ಗೆ ಎಂದು ಯಾವುದೇ ರೀತಿ ಭಾವನೆಗಳು ಇರಲಿಲ್ಲ. ಇನ್ನು ಮಡದಿ ಎಂದು ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಎನ್ನುವಂತಿತ್ತು ಅವನ ಪರಿಸ್ಥಿತಿ. ಈ ತೊಳಲಾಟಗಳ ಮಧ್ಯೆ ಸಂಜೆಯಾಗಿದ್ದೇ ತಿಳಿಯಲಿಲ್ಲ. ಅವನೀಗ ಬರುವ ಆಗ ಬರುವ ಎಂದು ಮಾಡಿಯನ್ನೇ ನೋಡುತ್ತಿದ್ದ. ಅವನ ತಾಯಿಯನ್ನು ನೋಡಿದ. ಅವರ ಪತಿ ಬರುತ್ತಾನೆ ಬಿಡು, ಯಾಕೆಷ್ಟು ಚಡಪಡಿಸುತ್ತಿರುವೆ. ಆದರೆ ಅವರು ಮಾತ್ರ ಮಾಡಿಯನ್ನೇ ನೋಡಿ ನೋಡಿ ಸಾಕಾಗಿ ತಾವೇ ಹೋಗಿ ನೋಡಲು ಮುಂದಾದರು. ಮೆಟ್ಟಿಲುಗಳನ್ನು ಹತ್ತಿ ಮಗನ ರೂಮ್ ಮುಂದೆ ನಿಂತು ಕದ ತಟ್ಟಿದರು. ರಾಘು, ಬಾಗಿಲು ತೆಗೆಯೋ ಎಂದು ಕರೆದರು. ಆದರೆ ಅವನಿಗೆ ಅವರ ಕೂಗು ಕೇಳಿಸಿದರೂ ಕೂಡ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ದ. ಮತ್ತೆ, ರಾಘು, ಈಗ ಬಾಗಿಲು ತೆಗೆಯಲಿಲ್ಲಾದ್ರೆ ಅಷ್ಟೇ ಎಂದರು. ಈಗ ಅವನು ಬಾಗಿಲು ತೆರೆಯದೆ ಬೇರೆ ದಾರಿಯೇ ಇಲ್ಲ. ಎದ್ದು ಬಾಗಿಲು ತೆಗೆದ. ಅವನನ್ನು ನೋಡಿ ವಸುಧರವರು ಮನನೊಂದರು. ಅವನ ಮುಂದೆ ಅದನ್ನು ತೋರಿಸಿಕೊಳ್ಳಲು ಹೋಗದೆ, ಊಟಕ್ಕೆ ಬಾ, ಎಲ್ಲರೂ ನಿಂಗೆ ಕಾಯ್ತಿದ್ದಾರೆ ಎಂದು ಅವನ ತಲೆ ಸವರಿ ಅವನನ್ನು ಸ್ನಾನಕ್ಕೆ ಕಳುಹಿಸಿ ಅವನು ಬರೋ ಹೊತ್ತಿಗೆ ಅವನು ತೊಡಬೇಕಾದ ಬಟ್ಟೆ ಎತ್ತಿಟ್ಟು ಹೊರಗೆ ಬಂದರು. ಅವನಿಗೀಗ ಊಟವೇ ಬೇಡ, ಆದ್ರೂ ತಾಯಿಗಾಗಿ ಅಷ್ಟೇ. ಸ್ನಾನ ಮಾಡಿ ಬಂದ ಅವನು ತಾಯಿ ಎತ್ತಿಟ್ಟಿದ್ದ ಬಟ್ಟೆ ಹಾಕಿಕೊಂಡು ಕೆಳಗಿಳಿದವನು ಎಲ್ಲರೆಡೆಗೆ ಕಣ್ಣು ಹಾಯಿಸಿದ.
ಆದ್ರೆ ಅವನ ಕಣ್ಣಿಗೆ ಬೀಳಬೇಕಾಗಿದ್ದ ಅವಳು ಅಲ್ಲಿ ಇರ್ಲಿಲ್ಲ. ಮದ್ವೆಗೆ ಬಂದ ಎಲ್ಲರೂ ಹೊರಟಾಗಿತ್ತು. ಇನ್ನು ಉಳಿದವರು ಅವನ ಅಣ್ಣನ ಮಕ್ಕಳು. ಅವರೆಲ್ಲ ಆಗಲೇ ಕೂತು ಊಟ ಮಾಡುತ್ತಿದ್ದಾರೆ. ಇವನು ಬಂದದನ್ನು ನೋಡಿ ಸಣ್ಣಗೆ ನಕ್ಕು ತಿನ್ನುವುದರ ಕಡೆಗೆ ಗಮನ ಹರಿಸಿದರು. ಅವನು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತ. ಅವನ ತಾಯಿ ಅವನಿಗೆ ಊಟ ಬಡಿಸಿದರು. ಊಟ ಮಾಡುವಾಗಲೂ ಅವನ ಕಣ್ಣು ಅವಳಿಗಾಗಿ ಹುಡುಕುತ್ತಿದ್ದುದನ್ನು ವಸುಧಾರ್ ಅವರು ಗಮನಕ್ಕೆ ಬಂದರು. ಅವರು ಏನು ಹೇಳಲಿಲ್ಲ. ಕಾರಣ ಇಷ್ಟೇ, ಅವನಿಗೆ ಅವಳನ್ನು ಕಂಡರೆ ಇಷ್ಟವೇ. ಆದ್ರೆ ಅವನು ಒಪ್ಪಿಕೊಳ್ಳುತ್ತಿಲ್ಲ ಎನ್ನುವುದು ಅವರ ಅನಿಸಿಕೆ. ಅವನ ಹುಡುಕಾಟ ನಿಲ್ಲದಿದ್ದಾಗ ಅವರೇ, ಅವಳು ನನ್ ಜೊತೆ ಊಟ ಮಾಡ್ತಾಳೆ, ಈಗ ನೀವೆಲ್ಲ ಊಟ ಮಾಡಿ ಮಲಗಿ ಎಂದರು ಅವನ ಪಕ್ಕದಲ್ಲಿದ್ದ ಅವನ ತಂಗಿಗೆ. ಅವಳು ತನ್ನ ತಾಯಿಯನ್ನು ನೋಡಿ ಮತ್ತೆ ಅಣ್ಣನನ್ನು ನೋಡಿದಳು. ಅವಳಿಗೂ ಅದೇ ಸಂದೇಹ ಅವನ ಮೇಲೆ. ಆದರೆ ಅವನು ತನ್ನ ತಾಯಿಯ ಮಾತು ಕೇಳಿಸಿದರೂ ಕೇಳದ ಹಾಗೆ ತಲೆ ತಗ್ಗಿಸಿ ತಿನ್ನುತ್ತಿದ್ದ. ಇದನ್ನೆಲ್ಲ ಗಮನಿಸುತ್ತಿದ್ದ ಅವನ ತಂದೆ ವೆಂಕಟರಾಯರು ಏನು ಮಾತನಾಡದೆ ಸುಮ್ಮನೆ ತಿಂದು ಮುಗಿಸಿ ತನ್ನ ಕೋಣೆಗೆ ನಡೆದಾಗಿತ್ತು. ತಂದೆ ಮಾತನಾಡುತ್ತಿಲ್ಲ ಎಂದು ಅವನಿಗೆ ಬೇಸರ. ಆದ್ರೆ ಕಾರಣ ಅವನೇ. ಎಲ್ಲರದು ತಿಂದು ಮುಗಿಸಿದ ಮೇಲೆ ವಸುಧಾರ್ ಅವರು ಅಡುಗೆ ಮನೆ ಸೇರಿದರು. ತಿಂದು ಮುಗಿಸಿದೆ. ತನ್ನ ರೂಮ್ ಕಡೆ ನಡೆಯುತ್ತಿದ್ದವ ನಿಂತಲ್ಲೇ ನಿಂತು ಬಿಟ್ಟ. ಅವಳು ಅವನ ಎದುರು ನಿಂತಿದ್ದಾಳೆ. ಅವಳ ನಿದೇ ಮೊದಲೇನಲ್ಲ ಅವನು ನೋಡಿತು. ಆದರೆ ಇಂದು ಒಂದು ರೀತಿಯ ಕಲೆ ಅವಳ ಮುಖದಲ್ಲಿ. ಅವಳುಟ್ಟ ಹಳದಿ ಬಣ್ಣದ ಸೀರೆಯು ಅವಳನ್ನು ಅಪ್ಪಿ ಕುಳಿತಿದ್ದರೆ, ಹಾಗೆ ಹಿಳಿಬಿಟ್ಟ ಕೂದಲನ್ನು ಸ್ವಲ್ಪವೇ ತೆಗೆದು ಕ್ಲಿಪ್ನಲ್ಲಿ ಬಂಧಿಸಿ, ಹಣೆಯಲ್ಲಿ ಅವನ ಹೆಸರಿನ ಕುಂಕುಮ, ಕೊಂಚವೇ ಹಚ್ಚಿದ್ದ ಕಾಡಿಗೆ, ಆ ಮೂಗುತಿ ತುಟಿಗೆ ಬಣ್ಣ ಹಚ್ಚದಿದ್ದರೂ ಗುಲಾಬಿ ಬಣ್ಣವನ್ನು ಹೋಲುವ ಅವಳ ತುಟಿ, ಅದರಿಂದ ಕೆಳಗೆ ಅವಳ ಆ ಅಂದಕ್ಕೆ ತಕ್ಕಂತೆ ಅವನೇ ಕಟ್ಟಿದ ಮಂಗಳಸೂತ್ರ. ಹಬ್ಬ, ಅದೆಷ್ಟು ಸರಳ ಸೌಂದರ್ಯ ಇವಳದು ಎನ್ನದೇ ಇರಲಿಲ್ಲ ಅವನ ಮನ. ಆದರೆ ಅವಳನ್ನು ತನ್ನ ಹೆಂಡತಿ ಎಂದೇ ಒಪ್ಪಿಕೊಳ್ಳಲಾಗುತ್ತಿಲ್ಲ ಅವನಿಂದ. ಅವನ ಕಣ್ಣೋಟಕ್ಕೆ ಅವಳು ನೋಟ ಬೆರೆಸಲಾಗದೆ ಸುಮ್ಮನೆ ತಲೆ ತಗ್ಗಿಸಿ ನಿಂತಳು. ಅವಳನ್ನು ಕರೆಯಲು ಅಡುಗೆ ಮನೆಯಿಂದ ಈಚೆ ಬಂದವರಿಗೆ ಕಂಡಿದ್ದು ಮಗ ಸೊಸೆ ತಮ್ಮಲ್ಲೇ ಕಳೆದು ಹೋಗಿದ್ದಾರೆ ಎಂದು. ಅವರಿಗೆ ಅವರಿಬ್ಬರನ್ನು ನೋಡಿ ಒಳಗೊಳಗೆ ಖುಷಿ. ಆದರೆ ಮಗನ ಮೊಂಡುತನ ನೆನೆದರೆ ಮಗನ ಮೇಲೆ ಮುನಿಸು. ಮಗ ಅವಳಲ್ಲಿ ಕಳೆದು ಹೋದುದನ್ನು ಗಮನಿಸಿ ಗಂಟಲು ಸರಿಪಡಿಸಿಕೊಂಡು ಏನೂ ಮಾತನಾಡದೆ ಅಡಿಗೆ ಮನೆಯತ್ತ ಮುಖ ಮಾಡಿದರು. ಅವರ ಶಬ್ದದಿಂದ ಎಚ್ಚೆತ್ತು ಅವಳಿಂದ ಬೇರೆಡೆಗೆ ನೋಟವರಿಸಿ ಮೆಟ್ಟಿಲು ಹತ್ತಲು ಹೊರಟವನಿಗೆ ಅವಳು ಇಳಿದು ಬರುವಾಗ ಅವಳ ಕಾಲಿಗೆ ಸೀರೆ ನೆರಿಗೆ ಸಿಕ್ಕಿ ತೊಡರಿತು. ಇನ್ನೇನು ಬಿದ್ದೆ ಎಂದು ಕಣ್ಣು ಮುಚ್ಚಿದಳು. ಅವಳನ್ನು ಬೀಳದಂತೆ ಅವಳ ನಡುವನ್ನು ಬಳಸಿದ. ಅವನ ಕೈಗೆ ಅವಳ ನಡುವಿನ ಸ್ಪರ್ಶವಾದಂತೆ ಅವನಿಗೆ ಮೈಯೆಲ್ಲ ರೋಮಾಂಚನ ಉಂಟಾದರೆ ಅವಳಿಗೆ ತಾನಿನ್ನು ಬಿದ್ದಿಲ್ಲ ಎಂದು ತಿಳಿದು ನೋಡಿದವಳಿಗೆ ಅವನ ಮುದ್ದು ಮುಖ ಕಂಡದು. ತಾನವನ ಬಾಹುಗಳಲ್ಲಿ ಇದ್ದೇನೆ ಎಂದು ತಿಳಿದು ಏನೂ ಆಗಿಲ್ಲ ಎಂದು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಳು. ಅವನ ಸ್ಪರ್ಶಕ್ಕೆ ಅವಳಲ್ಲಿ ವಿದ್ಯುತ್ ಸಂಚಾರವಾದಂತೆ ಅವನ ಎದೆ ಮೇಲೆ ತಲೆ ಇಟ್ಟವಳಿಗೆ ಅವನ ಎದೆ ಬಡಿತ ಜೋರಾಗಿ ಹೊಡೆದುಕೊಳ್ಳುತ್ತಿದೆ ಎಂದು ಗೊತ್ತಾಗಿ ಅವನ ಮುಖ ನೋಡಿದಳು. ಅವನು ತನ್ನ ನಡುವನ್ನು ಬಳಸಿದ್ದಾನೆ ಎಂದು ನೆಟ್ಟಗೆ ನಿಲ್ಲಲು ನೋಡಿದವಳಿಗೆ ನಿಲ್ಲಲಾಗದೆ ಮತ್ತೆ ಅವನ ಮೇಲೆ ಬಿದ್ದಳು. ಈ ಬಾರಿ ಅವಳ ತುಟಿ ಅವನ ತುಟಿಗೆ ತಾಕಿತ್ತು ಅಷ್ಟೇ. ಅವನು ದೂರ ಸರಿದು ನಿಂತು ಅವಳ ನಿಲ್ಲಿಸಿ ಬೇಗ ಬೇಗನೆ ಹೆಜ್ಜೆ ಇಟ್ಟು ತನ್ನ ರೂಮ್ ಸೇರಿದ. ಅವಳು ಅವನೋದ ದಾರಿಯನ್ನೇ ನೋಡುತ್ತಾ ನಿಂತವಳಿಗೆ ವಾಸ್ತವಕ್ಕೆ ಕರೆತಂದಿದ್ದು ಅವಳ ಮುದ್ದಿನ ಅತ್ತೆಯ ಕೂಗು. ಅಲ್ಲಿಂದ ನೆಟ್ಟಗೆ ಅಡುಗೆ ಮನೆ ಸೇರಿದಳು. ಅತ್ತೆ ಜೊತೆ ಊಟ ಮುಗಿಸಿ ಅವರಿಗೆ ಕೆಲಸದಲ್ಲಿ ಸಹಾಯ ಮಾಡಿದಳು. ಅವಳನ್ನು ಅವಳ ಅತ್ತೆ ವಿನುತಾ ರೂಮ್ನಲ್ಲಿ ಮಲಗಲು ಹೇಳಿ ಅವಳನ್ನು ಕರೆದು ಅವಳೊಂದಿಗೆ ಕಳುಹಿಸಿ ಅವರು ಮಲಗಲು ತೆರಳಿದರು. ವಿನುತಾ ಜೊತೆ ರೂಮ್ ಸೇರಿದ ಅವಳು ಬಟ್ಟೆ ಬದಲಾಯಿಸಿ ಬಂದು ವಿನುತಾ ಜೊತೆ ಮಾತನಾಡುತ್ತಾ ಕುಳಿತವಳಿಗೆ ಅವನಿಗೆ ಕೊಟ್ಟ ಮುತ್ತಿನ ನೆನಪಾಗಿ ನಿದ್ದೆ ಮಾಡದೆ ಮಗ್ಗುಲು ಬದಲಾಯಿಸುತ್ತಿದ್ದವಳಿಗೆ ನಿದ್ದೆ ಬಂದದೆ ತಿಳಿಯಲಿಲ್ಲ. ರೂಮ್ ಸೇರಿದ ಅವನಿಗೆ ನಿದ್ದೆ ಹಾರಿ ಹೋಗಿತ್ತು. ಅವಳು ಗೊತ್ತಿಲ್ಲದೆ ಕೊಟ್ಟ ಮುತ್ತಿಗೆ ನಿದ್ದೆ ಮಾಡಲು ಪ್ರಯತ್ನಿಸಿದರೆ ಅವಳೇ ಕಣ್ಣ ಮುಂದೆ ಬಂದಂತಾಗುತ್ತಿತ್ತು. ಅವಳ ಜೊತೆ ಕಳೆದ ನಿಮಿಷಗಳನ್ನು
ನೆನೆದವನಿಗೆ ಮೈ ಬಿಸಿಯಾದಾಗ ಅವಳ ಕಡೆ ಗಮನ ಹರಿಸದಿರು ಎಂದು ತನ್ನ ಮನಸ್ಸಿಗೆ ಬುದ್ಧಿ ಹೇಳುತ್ತಾ ಕಣ್ಣು ಮುಚ್ಚಿದವನಿಗೆ ನಿದ್ದೆ ಬಂದಿದೆ ತಿಳಿಯಲಿಲ್ಲ. ಅವಳ ಮುಂದೆ ಬಂದರೆ ಎಲ್ಲವನ್ನು ಮರೆತು ಬಿಡುವವನಿಗೆ ಅವಳ ಮೇಲೆ ಪ್ರೀತಿ ಇದ್ದರೂ ಅದಕ್ಕೆ ಅವನ ಹಿಗೋ ಅವನನ್ನು ತಡೆದು ನಿಲ್ಲಿಸಿತ್ತು. 2 ದಿನದ ಮಟ್ಟಿಗೆ ಇದ್ದ ವಿನುತಾ ಅವಳ ಮನೆಗೆ ಹೊರಟಾಗಿತ್ತು. ಬೆಳಿಗ್ಗೆ ಬೇಗ ಎದ್ದು ಬೇಗನೆ ಸ್ನಾನ ಮಾಡಿ ಹೊರ ಬಂದವಳು ಕಡುವು ನೀಲಿ ಬಣ್ಣದ ಸೀರೆಯುಟ್ಟ, ಹಣೆಗೆ ಕುಂಕುಮ ಹಚ್ಚಿ ಕಣ್ಣಿಗೆ ಕಾಡಿಗೆ ತಿದ್ದಿದ್ದು ಅಷ್ಟೇ ಅವಳ ಶೃಂಗಾರ. ಕೂದಲು ಟವಲ್ನಲ್ಲಿ ಬಂಧಿಸಿ ಕೆಳಗೆ ಬಂದಳು. ಅಷ್ಟರಲ್ಲಿ ಅವಳ ಅತ್ತೆ ಅರ್ಧ ಕೆಲಸ ಮುಗಿದಿತ್ತು. ದೇವರಿಗೆ ದೀಪ ಹಚ್ಚಿ ಮನೆ ಅಂಗಳದಲ್ಲಿ ರಂಗೋಲಿ ಬಿಟ್ಟು ಮನೆಯೊಳಗೆ ಬಂದು ಅಡುಗೆ ಮನೆಯತ್ತ ನಡೆದಳು. ಇವತ್ತು ಸ್ವಲ್ಪ ಹೊತ್ತು ಹೆಚ್ಚೇ ಮಲಗಿದವನಿಗೆ ಸೂರ್ಯನ ಕಿರಣಗಳು ನೇರವಾಗಿ ಅವನ ಮುಖದ ಮೇಲೆ ಬಿದ್ದು ಎಚ್ಚರವಾಗುವಂತೆ ಮಾಡಿತ್ತು. ಆದರೂ ಮಗ್ಗುಲು ಬದಲಾಯಿಸಿ ಮಲಗಿದ್ದ. ಎಲ್ಲರಿಗೂ ಟೀ ಬೆರೆಸುತ್ತಾ ವಸುಧಾರವರು ಅವಳಿಗೆ ಕೊಟ್ಟು ಬರಲು ಹೇಳಿ ತಿಂಡಿ ಮಾಡುವುದರಲ್ಲಿ ನಿರತರಾದರು. ಎಲ್ಲರ ರೂಂಗಳಿಗೂ ಹೋಗಿ ಕೊಟ್ಟು ಬಂದ ನಂತರ ತನ್ನವನ ರೂಂ ಬಾಗಿಲಲ್ಲಿ ನಿಂತು ಹೋಗಲೋ ಬೇಡವೋ ಯೋಚಿಸುತ್ತಿದ್ದಳು. ಸರಿ, ಟೀ ಕೊಟ್ಟು ಬಂದ್ರೆ ಆಯ್ತು ಎಂದು ತನ್ನಲ್ಲಿ ಅಂದುಕೊಂಡು ಒಳಗೆ ಅಡಿ ಇಟ್ಟಳು. ಅವನಿನ್ನು ಮಲಗಿಯೇ ಇದ್ದಾನೆಂದು ತಿಳಿದು ಅವನ ಬಳಿ ಹೋಗಿ ನೋಡಿದವಳ ಮನ ಅವನ ಮುಖದಲ್ಲಿದ್ದ ಮಂದಹಾಸಕ್ಕೆ ತಂತಾನೆ ಅವಳ ಮುಖ ಅರಳಿತು. ಅವನ ಮುಖದ ಮೇಲೆ ಹರಡಿದ್ದ ಅವನ ಕೂದಲನ್ನು ಸರಿಸಿ ಅವನ ಹಣೆಗೆ ಪುಟ್ಟ ಮುತ್ತಿಟ್ಟು ಅವನಿಂದ ದೂರ ಸರಿದು ನಿಂತಳು. ರೀ ಎದ್ದೇಳಿ, ಟೀ ತಂದಿದ್ದೀನಿ ಎಂದು ಕರೆದವಳ ಕೂಗಿಗೆ ಪಟ್ಟನೆ ಎದ್ದು ಕೂತ. ಅವನು ಎದ್ದು ಕೂತದನ್ನು ನೋಡಿ ಅವಳಿಗೆ ನಗು ತಡೆಯಲಾಗಲಿಲ್ಲ. ಹೊಟ್ಟೆ ಹಿಡಿದುಕೊಂಡು ನಗುತ್ತಿದ್ದವಳ ನೋಡಿ ಕಳೆದೇ ಹೋದ. ಮತ್ತೆ ಎಚ್ಚೆತ್ತು ಅವಳನ್ನು ನೋಡಿ, ಕೋತಿ ಕುಣಿತಿದ್ಯಾ ಇಲ್ಲಿ, ಯಾಕೆ ಅಷ್ಟು ನಗುತ್ತಿರೋದು ಎಂದು ತುಸು ಗಡುಸಾಗಿ ಕೇಳಿದವಳನ್ನು ನೋಡಿ ನಗು ನಿಲ್ಲಿಸಿ ಸುಮ್ಮನೆ ನಿಂತಳು. ನಿಂಗೆ ಯಾರೇ ಹೇಳಿದ್ದು ನನ್ನ ರೂಮ್ಗೆ ಬರೋಕ್ಕೆ ಎಂದು ಹುಬ್ಬುಗಂಟಿಕ್ಕಿ ಕೇಳಿದವನಿಗೆ ಟೇಬಲ್ ಹತ್ತಿರ ಕೈ ತೋರಿಸಿದವಳು ಅವನದನ್ನು ನೋಡಿ ಮತ್ತೆ ಅವಳೊಡೆಗೆ ನೋಡಿ, ಇಟ್ಟಾಯ್ತಲ್ಲ, ಯಾಕಿನ್ನು ಇಲ್ಲೇ ನಿಂತಿದ್ಯಾ, ಹೋಗು ಎಂದು ಅವಳನ್ನು ದುರುಗಟ್ಟಿ ನೋಡಿ ಬೈಯುತ್ತಿದ್ದರೂ ಅವಳಿಗೆ ಒಂದು ಮಾತ್ರ ಅರ್ಥವಾಗಲಿಲ್ಲ, ಅವನ ಕೋಪಕ್ಕೆ ಕಾರಣ ಏನೆಂದು. ಅವನ ಮಾತಿಗೆ ಅವಳ ಕಣ್ಣಲ್ಲಿ ಅದಾಗಲೇ ನೀರು ತುಂಬಿಕೊಂಡಿದ್ದವು. ಅವಳು ಅಲ್ಲಿ ನಿಲ್ಲದೆ ರೂಮಿನಿಂದ ಈಚೆ ಬಂದು ಕಣ್ಣೊರೆಸಿಕೊಂಡು ಮೆಟ್ಟಿಲಿಳಿದು ಅಡುಗೆ ಮನೆಯತ್ತ ನಡೆದಳು. ಅವಳು ಕಣ್ಣು ತುಂಬಿಸಿಕೊಂಡು ಹೋದ ಬಳಿಕ ತುಂಬಾ ಅತಿಯಾಗಿ ಮಾತನಾಡಿದೆ ಅನಿಸಿ ಇನ್ನೊಮ್ಮೆ ಹಾಗೆಲ್ಲ ಮಾತನಾಡಬಾರ್ದು ಎಂದು ಸುಮ್ಮನೆ ಟೀ ತೆಗೆದುಕೊಂಡು ಕುಡಿದವನಿಗೆ ಟೀ ಅವಳೇ ಮಾಡಿರ್ಬೇಕು ಎಂದು ಅವನ ಮುಖದಲ್ಲಿ ನಗುವರಳಿತು. ಅವಳು ಅಡುಗೆ ಮನೆಯಲ್ಲಿ ಅತ್ತೆಗೆ ಸಹಾಯಕ್ಕೆ ನಿಂತಳು. ತಾನೇ ತಿಂಡಿ ಮಾಡುವೆನೆಂದು ಹೇಳಿ ಅವರನ್ನು ಅಲ್ಲೇ ಕೂರಿಸಿ ಅವಳು ತಿಂಡಿ ತಯಾರಿಸುವ ಜೊತೆ ತಿನ್ನಲು ಸಿಹಿಯನ್ನು ಮಾಡಿದಳು. ಅದು ಅವನ ನೆಚ್ಚಿನ ಕ್ಯಾರೆಟ್ ಹಲ್ವಾ. ಎಲ್ಲರೂ ಬಂದು ಕುಳಿತು ಅವನಿಗಾಗಿ ಕಾದಿದ್ದರು. ಅವಳು ಹೋದ ಬಳಿಕ ಎದ್ದು ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿ ಆಫೀಸ್ಗೆ ಹೋಗುವ ಬಟ್ಟೆ ತೊಟ್ಟು ಬಂದವನನ್ನು ಎಲ್ಲರೂ ತಿನ್ನುವಂತೆ ನೋಡುತ್ತಿದ್ದರು. ಅವನನ್ನು ಹಾಗೆ ನೋಡಿ, ಏನು ನೀನು ಇವತ್ತು ಕೆಲ್ಸಕ್ಕೆ ಹೋಗ್ತಿದ್ಯಾ ಎಂದು ಕೇಳಿದರು ವಸುಧ. ಅವನು ಅವರ ಮಾತನ್ನು ಕೇಳಿಯೂ ಕೇಳದಂತೆ ತಿನ್ನುವುದನ್ನು ಮುಂದುವರೆಸಿದ. ಅವನ ನಿರ್ಲಕ್ಷ್ಯ ನೋಡಿ ಸಿಟ್ಟು ಬಂದಿತ್ತು ಅವರಿಗೆ. ಗಂಡನತ್ತ ನೋಡಿದರು. ರಾಯರು ಅವರನ್ನು ಸುಮ್ಮನಿರುವಂತೆ ಹೇಳಿ, ನೀನು ಇವತ್ತು ಕೆಲ್ಸಕ್ಕೆ ಬರೋದು ಬೇಡ, ನಾನೇ ಎಲ್ಲ ನೋಡ್ಕೊಳ್ತೀನಿ. ಇವತ್ತು ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದರು. ಅವರ ಮಾತು ಆದೇಶವಿದ್ದಂತಿತ್ತು. ಅವನು ಏನೂ ಮಾತನಾಡದೆ ಸುಮ್ಮನೆ ತಲೆ ಆಡಿಸಿದ. ಹಾಗೆ ಆ ಮಗುಗೆ ಏನಾದ್ರೂ ಬೇಕಾದ್ರೆ ಕೇಳಿ ನೋಡು ಎಂದು ಹೇಳಿ ತಿಂದಿದ್ದು ಮುಗಿದಿದ್ದರಿಂದ ಎದ್ದು ಹೊರಟರು. ಅವರು ಹೋದ ನಂತರ ಹೆಂಡತಿಯತ್ತ ಕಣ್ಣು ಹಾಯಿಸಿದ ಅವಳು ಅಡುಗೆ ಮನೆಯ ಬಾಗಿಲಿನಲ್ಲಿ ನಿಂತು ಇವರನ್ನೇ ನೋಡುತ್ತಿದ್ದಳು. ತಿಂದು ಮುಗಿಸಿದ್ದು ಆದ್ಮೇಲೆ ತನ್ನ ತಾಯಿಯತ್ತ ನೋಡಿ, ಅಮ್ಮ ಬೇಗ ರೆಡಿ ಆಗೋಕೆ ಹೇಳು ಎಂದು ತನ್ನವಳನ್ನು ನೋಡದೆ ತನ್ನ ತಾಯಿಗೆ ಹೇಳಿ ಅಲ್ಲಿಂದ ತನ್ನ ರೂಮಿನತ್ತ ನಡೆದಿದ್ದ. ಅವನು ಹೋದದ್ದನ್ನು ನೋಡಿ, ಅವನದು ಇದ್ದದೆ, ನೀನ್ ಹೋಗು, ಮನು ರೆಡಿ ಆಗು, ಹೋಗಮ್ಮ ಎಂದು ತನ್ನ ಸೊಸೆಯ ತಲೆ ನೆವರಿಸಿ ಅಡುಗೆ ಮನೆಯತ್ತ ನಡೆದರು. ಸರಿ ಎಂದು ಹೇಳಿ ಅಲ್ಲಿಂದ ಅವನ ರೂಮ್ ದಾರಿ ಹಿಡಿದಳು. ಅವಳು ರೂಮ್ ಒಳಗೆ ಅಡಿ ಇಟ್ಟಾಗ ಅವನು ತನ್ನ ಶರ್ಟ್ ಬಿಚ್ಚಿ ಬೇರೆ ಬಟ್ಟೆ ಹಾಕುತ್ತಿದ್ದ.
ಅವಳು ಬಂದದ್ದು ಅವನು ನೋಡಿರ್ಲಿಲ್ಲ. ಅವನ ಹುಡುಕಾಟ ಜಾರಿಯಲ್ಲಿಯೇ ಇತ್ತು. ಅವನನ್ನು ಈ ಮೊದಲು ಹೀಗೆ ನೋಡಿದ್ದು ಉಂಟು. ಆದ್ರೆ ಹಿಂದೇಕೋ ಸಂಕೋಚ, ನಾಚಿಕೆ ಅವಳ ಮುಖದಲ್ಲಿ. ಅವನನ್ನು ನೋಡಿ ತಲೆ ತಗ್ಗಿಸಿ ಬಾಗಿಲನ್ನು ಮೆಲ್ಲನೆ ಬಡಿದಳು. ಅವನು ಧ್ವನಿ ಬಂದತ್ತ ನೋಡಿದ. ಏನೂ ಆಗೇ ಇಲ್ಲ ಎನ್ನುವಂತಿತ್ತು ಅವನ ಮುಖ. ಅವಳನ್ನು ನೋಡಿ ಯಾಕೆ ಹೀಗೆ ನಿಂತಿದ್ದಾಳೆ ಇವಳು ಎಂದು ಸುತ್ತಮುತ್ತ ನೋಡಿದವನು ತಕ್ಷಣ ತಾನು ಶರ್ಟ್ ಧರಿಸಿಲ್ಲ ಎಂದು ನೆನಪಾಗಿ ಯಾವುದೋ ಎತ್ತಿ ಮೈ ಮೇಲೆ ಹಾಕಿಕೊಂಡು, ಏನು ನೋಡಿ ಬರ್ಬೇಕು ತಾನೆ, ಹೀಗೆ ಗೂಳಿ ತರ ನುಗ್ಗುವುದಾ ಎಂದು ಅವಳಿಗೆ ಬೈದರೆ ಅವಳು ತಲೆ ಎತ್ತಿ ಅವನನ್ನೇ ದಿಟ್ಟಿಸಿದಳು. ಅವಳನ್ನು ನೋಡಿದರೆ ಅವನನ್ನು ತಳ್ಳಿಕೊಂಡೇ ಹೋಗಿ ಸೀರೆ ಹಿಡಿದು ಸ್ನಾನದ ಮನೆಯತ್ತ ನಡೆದಳು. ಇದು ಅವನಿಗೆ ಹೊಸತು. ಹಾಗಾಗಿ ಅವಳನ್ನೇ ಹೋದ ದಾರಿಯನ್ನೇ ನೋಡುತ್ತಿದ್ದ. ಅವನು ಮತ್ತೆ ಬೇರೆ ಬಟ್ಟೆ ಹಿಡಿದು ತಯಾರಾದ. ಅಷ್ಟರೊಳಗೆ ಅವಳು ಸೀರೆ ಹುಟ್ಟು ಬಂದಿದ್ದಳು. ಅವಳು ತಿಳಿ ನೇರಳೆ ಬಣ್ಣದ ಸೀರೆ ಹುಟ್ಟು ಕನ್ನಡಿಯ ಮುಂದೆ ನಿಂತು ತಲೆಗೂದಲು ಬಾಚಿ ಹೆಣೆದು ಹಣೆಗೆ ಕುಂಕುಮ ಇಟ್ಟು ತಯಾರಾಗಿ ಅವನನ್ನು ನೋಡದೆ ಕೆಳ ನಡೆದಾಗಿತ್ತು. ಅವಳು ಹೋದ ಮೇಲೆ ರೆಡಿಯಾಗಿ ಬಂದ. ಅವರಿಬ್ಬರು ದೇವಸ್ಥಾನಕ್ಕೆ ಹೊರಟ ನಂತರ ವಸುಧಾರ್ ಅವರು ತನ್ನ ಕಾರ್ಯದಲ್ಲಿ ತೊಡಗಿದರು. ಅವನ ರೂಮನ್ನು ಅತಿ ಸುಂದರವಾಗಿ ಸಜ್ಜುಗೊಳಿಸಿದರು. ದೇವಸ್ಥಾನಕ್ಕೆ ಹೊರಟ ಇಬ್ಬರ ಮಧ್ಯೆ ಮೌನವೇ ಮನೆ ಮಾಡಿತ್ತು. ದೇವಸ್ಥಾನದ ಹತ್ತಿರ ಬಂದು ಕಾರ್ ನಿಲ್ಲಿಸಿದ. ಅವಳು ಇಳಿದು ಮುಂದೆ ನಡೆದರೆ ಅವಳ ಹಿಂದೆ ಅಲ್ಲಿ ನಿಂತವರೆಲ್ಲ ಇವರಿಬ್ಬರನ್ನೇ ನೋಡುತ್ತಿದ್ದರೆ ಅವನ ಗಮನ ಅವಳ ಮೇಲೆ. ಅಲ್ಲೇ ನಿಂತು ಪೂಜೆ ಸಾಮಗ್ರಿ ತೆಗೆದುಕೊಳ್ಳಲು ನಿಂತರೆ ಅಲ್ಲೇ ಅಣತಿ ದೂರದಲ್ಲಿ ಕೂತಿದ್ದ ಹುಡುಗರು ಇವಳನ್ನು ನೋಡಿ ಏನೇನೋ ಮಾತನಾಡುತ್ತಿದ್ದರು. ಅದಕ್ಕೂ ತನಗೂ ಏನೂ ಸಂಬಂಧವಿಲ್ಲ ಎಂಬಂತೆ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಮುಂದೆ ಹೊರಟ ನಂತರ ಅವಳ ಹಿಂದೆ ನಡೆದ. ಗುಡಿಯ ಒಳಗೆ ಬಂದು ನಿಂತ. ಅವಳು ಅರ್ಚಕರಿಗೆ ಪೂಜೆಗೆ ಕೊಟ್ಟು ಅವನ ಹೆಸರಿನಲ್ಲಿ ಪೂಜೆ ಮಾಡಲು ಹೇಳಿದರೆ ಓರೆಗಣ್ಣಿನಿಂದ ಅವಳನ್ನು ನೋಡಿ ಸುಮ್ಮನೆ ದೇವರನ್ನು ನೋಡುತ್ತಿದ್ದ. ಅರ್ಚಕರು ಪೂಜೆ ಮಾಡಿ ಕುಂಕುಮ ಪ್ರಸಾದವನ್ನು ಅವನ ಮುಂದೆ ಹಿಡಿದರು. ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ. ಅವನಿಗೆ ಅವಳನೆಗೆ ಕುಂಕುಮ ಇಡಲು ಹೇಳಿ ಅವನನ್ನೇ ನೋಡಿದರೆ ಅವನು ಕುಂಕುಮವನ್ನು ಅವಳನ್ನು ಎರಡನ್ನು ನೋಡಿ ಸುಮ್ಮನೆ ಅವಳ ಹನಿಗೆ ಕುಂಕುಮವಿಟ್ಟು ಎತ್ತಲೋ ನೋಡುತ್ತಾ ನಿಂತ. ಅವನನ್ನು ನೋಡಿ ದೇವರಿಗೆ ಕೈ ಮುಗಿದು ಪ್ರದಕ್ಷಿಣೆಗೆಂದು ನಡೆದಳು. ಅವನು ದೇವರಿಗೆ ನಮಸ್ಕರಿಸಿ ಅಲ್ಲಿಂದ ನೇರ ಆ ಗುಂಪಿನತ್ತ ಸಾಗಿದ. ಅವನು ಬರುತ್ತಿದ್ದುದನ್ನು ನೋಡಿ, ಏನೋ ಅವಳ ಹಿಂದೆ ಹೋದ್ನಲ್ಲ, ನೀನು ಏನಾಗ್ಬೇಕು ಅವಳಿಗೆ ಎಂದು ಒಬ್ಬ ಕೇಳಿದ್ರೆ ಇನ್ನೊಬ್ಬ, ಏನೇ ಹೇಳು, ಅವಳು ಸೂಪರ್ ಆಗಿದ್ದಾಳೆ ಎಂದವನನ್ನು ನೋಡಿ ಅವನ ಕಾಲರ್ ಹಿಡಿದು, ಎಷ್ಟು ಧೈರ್ಯ ಇದ್ರೆ ನನ್ನ ಹೆದುರೇ ನನ್ನ ಹೆಂಡತಿಗೆ ಕಾಮೆಂಟ್ ಮಾಡ್ತೀಯಾ, ಮಕ್ಕಳ ಸತ್ರೆ ಇವತ್ತು ನನ್ನ ಕೈಲಿ ಎಂದು ಹೇಳಿ ಅವ್ರಿಗೆ ಮನಸ್ಸೋ ಎಚ್ಚೆ ಬರಿಸಿ ಏನೋ ನಡೆದೇ ಇಲ್ಲ ಎನ್ನುವ ಹಾಗೆ ಕಾರ್ ಬಳಿ ಬಂದು ಫೋನ್ ನೋಡ್ತಾ ನಿಂತ. ಪ್ರದಕ್ಷಿಣೆ ಹಾಕಿ ಎಲ್ಲ ಕಡೆ ನೋಡಿದ್ರು ಅವನು ಕಾಣದಿದ್ದಾಗ ಅವಳಿಗೆ ದಿಗಿಲಾಗಿ ಹೊರಗೆ ನಡೆಯುತ್ತಿದ್ದವಳಿಗೆ ಆಗಲೇ ನಿಂತು ಮಾತನಾಡುತ್ತಿದ್ದವರ ಕಡೆ ಕಣ್ಣು ಹಾಯಿಸಿದಳು. ಅವರ ಸ್ಥಿತಿ ಅಯ್ಯೋ ಎನ್ನುವ ರೀತಿಯಾಗಿತ್ತು. ಅವರನ್ನು ನೋಡಿದವಳಿಗೆ ಇದೆಲ್ಲ ಇವನದೇ ಕೆಲಸ ಎಂದು ತಿಳಿಯಲು ಸಮಯವೇನು ಬೇಕಾಗ್ಲಿಲ್ಲ. ಅಲ್ಲಿಂದ ನಡೆದು ಕಾರ್ ನಿಂತ ಕಡೆ ನೋಡಿದವಳಿಗೆ ಅವನು ಕಂಡ ಕ್ಷಣ ಸಮಾಧಾನವಾಯಿತು. ಬಂದು ಅವನ ಮುಂದೆ ನಿಂತಳು. ಅವಳನ್ನು ನೋಡಿ ಹೋಗಿ ಕಾರ್ ಸ್ಟಾರ್ಟ್ ಮಾಡಿದ. ಅವಳು ಏನು ಮಾತನಾಡದೆ ಬಂದು ಕಾರಿನಲ್ಲಿ ಕೂತಳು. ಅವನು ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಚಲಾಯಿಸಿದ. ಅವಳು ಅವನನ್ನೇ ನೋಡುತ್ತಿದ್ದಳು. ಅವನಿಗೆ ಅವಳ ನೋಟ ತನ್ನತ್ತಲಿರುವುದು ತಿಳಿದು ಅವನಿಗೆ ಖುಷಿ. ಆದ್ರೆ ಅದನ್ನು ಅವನು ತೋರಿಸಿಕೊಳ್ಳದೆ ಸುಮ್ಮನೆ ದಾರಿಯತ್ತ ಗಮನ ಹರಿಸಿದ. ಅವನ ಕಾರ್ ನೇರ ಬಂದು ನಿಂತದ್ದು ಮನೆಯ ಮುಂದೆ. ಅವಳು ಇಳಿದು ಮನೆಯತ್ತ ನಡೆದರೆ ಇವನು ಮನೆಯತ್ತ ನಡೆಯದೆ ಮನೆಯ ಹಿಂಬದಿಯಲ್ಲಿ ಅಣತಿ ದೂರದಲ್ಲಿದ್ದ ತೋಟದ ಮನೆಯತ್ತ ನಡೆದ. ಅವಳು ಬಂದು ಅತ್ತೆ ಜೊತೆ ಅಡುಗೆಗೆ ಜೊತೆಯಾದಳು. ರಾತ್ರಿಯ ವೇಳೆಗೆ ಅವನು ಮನೆಗೆ ಬಂದಾಗಿತ್ತು. ಅಷ್ಟರಲ್ಲಿ ರಾಯರು ಸಹ ಬಂದರು. ಎಲ್ಲರ ಊಟವಾದ ಬಳಿಕ ರಾಯರು ರೂಮ್ ಸೇರಿದರೆ ರಾಘವ ಮನೆಯ ಈಚೆ ಅಡ್ಡಾಡಲು ಹೋದ. ಅತ್ತೆ ಸೊಸೆ ಇಬ್ಬರು ಊಟ ಮುಗಿಸಿ ಅಡುಗೆ ಮನೆ ಸ್ವಚ್ಛಗೊಳಿಸಿ ಹೊರ ಬಂದರು. ಅವಳು ಅವರ ಹಿಂದೆ ಬಂದದನ್ನು ನೋಡಿ ವಸುಧಾರವರು ಅವಳ ಕೈಗೆ ಸೀರೆ ಇಟ್ಟು ಅವಳನ್ನು ಅವಳ ರೂಮ್ವರೆಗೂ ಕರೆತಂದು ಬಿಟ್ಟು ಹೋದರು. ಅವಳು ಅವರನ್ನು ಪ್ರಶ್ನಾರ್ಥಕವಾಗಿ ನೋಡಿದರೆ ವಸುಧಾರವರು ಬೇಗ ಹೋಗಿ ತಯಾರಾಗಿ ಬಾ ಎಂದೇಳಿ ಕೆಳಗಿಳಿದರು. ರೂಮ್ ಬಾಗಿಲು ದೂಡಿದವಳಿಗೆ ತನ್ನ ಕಣ್ಣೇ ನಂಬಲಾಗಲಿಲ್ಲ. ಮತ್ತೆ ಕಣ್ಣುಜ್ಜಿ ನೋಡಿಕೊಂಡವಳಿಗೆ
ಇಂದು ತನ್ನ ಮೊದಲ ರಾತ್ರಿ ಎಂದು ಅರಗಿಸಿಕೊಳ್ಳಲು ಸಮಯವಿರದೆ ವಸುಧಾರವರು ಮತ್ತೆ ಅವಳ ಮುಂದೆ ಪ್ರತ್ಯಕ್ಷವಾಗಿದ್ದರು. ಅವರೇ ಅವಳನ್ನು ಕರೆತಂದು ಸ್ನಾನದ ಮನೆಗೆ ತಳ್ಳಿ ಅವಳು ಉಡುವ ಸೀರೆಯನ್ನು ಒಡವೆಗಳನ್ನು ಇಟ್ಟು ಅವಳಿಗಾಗಿ ಕಾದರು. ಅವಳಿಗೆ ಅವನ ಪ್ರತಿಕ್ರಿಯೆ ಹೇಗಿರುವುದೋ ಎನ್ನುವ ಭಯ. ಎಲ್ಲವನ್ನು ನೆನೆದು ಸ್ನಾನದ ಶಾಸ್ತ್ರ ಮುಗಿಸಿ ಹೊರಬಂದವಳಿಗೆ ವಸುಧಾರವರೇ ಅಲಂಕಾರ ಮಾಡಿ ದೇವರಿಗೆ ದೀಪ ಹಚ್ಚಿಸುವ ವೇಳೆಗೆ ಅವನು ಮನೆಗೆ ಬಂದಾಗಿತ್ತು. ಬಂದವನು ನೇರವಾಗಿ ತನ್ನ ರೂಮಿನತ್ತ ಹೋಗುತ್ತಿದ್ದ ಅವನನ್ನು ತಡೆದು ರಾಯರ ಕೂಗು. ರಾಯರು ಅವರೊಂದಿಗೆ ಕಂಪನಿಗೆ ಸಂಬಂಧಿಸಿದ ಮಾತುಗಳನ್ನು ಆಡಲು ಅವರ ರೂಮ್ಗೆ ಕರೆದೊಯ್ದರು. ಇದರ ಬಗ್ಗೆ ವಸುಧಾರವರು ನಿನ್ನೆ ಅರ್ಚಕರೊಂದಿಗೆ ಮಾತನಾಡಿ ಕಾರ್ಯಕ್ಕೆ ದಿನ ಕೇಳಿದ್ದರಿಂದ ಅದನ್ನೇ ರಾಯರಿಗೂ ಹೇಳಿದ್ದರು. ಆದರೆ ಅವರಿಬ್ಬರಿಗೆ ಇದು ತಿಳಿಯದಿದ್ದುದರಿಂದ ಅವರಿಬ್ಬರ ಪ್ರತಿಕ್ರಿಯೆ ಹೇಗಿರುತ್ತದೋ ನೋಡೋಣ. ರಾಯರೊಂದಿಗೆ ಮಾತನಾಡಿ ತನ್ನ ರೂಮ್ ಕಡೆ ನಡೆದ ರಾಘವ ತನ್ನ ರೂಮ್ ಬಾಗಿಲನ್ನು ದೂಡಿದವನಿಗೆ ಇದು ತನ್ನ ರೂಮೇ ಎಂದು ಒಳಗಡಿ ಇಟ್ಟು ಸುತ್ತಲೂ ನೋಡಿದ. ಈಗ ಅವನಿಗೆ ಅರಿವಾದದ್ದು ತನ್ನ ಮೊದಲ ರಾತ್ರಿ ಎಂದು. ಅವನು ಕಂಡ ಕನಸು ಹೀಗೇ ಇತ್ತು. ಅವಳೊಂದಿಗೆ ತನ್ನ ಬಾಳಿನ ಈ ರಾತ್ರಿಯನ್ನು ತುಂಬಾ ಖುಷಿಯಲ್ಲೇ ಸವಿಯಬೇಕೆಂದು. ಆದರೆ ಇಂದು ಅವನಿಗೆ ಆ ರಾತ್ರಿ ಅವಳಿಗೆ ಬುದ್ಧಿ ಕಲಿಸಬೇಕು ಎಂದು ನೆನೆದವನು ಸುಮ್ಮನೆ ಹಾಸಿಗೆ ಮೇಲೆ ಉರುಳಿದ. ವಸುಧಾರವರು ಅವಳಿಗೆ ಸಿಂಗಾರ ಮಾಡಿ ಅವಳ ಕೈಗೆ ಹಾಲನ್ನು ಕೊಟ್ಟು ಅವನ ರೂಮ್ಗೆ ಕರೆದೊಯ್ದು ಅಲ್ಲಿ ಅವಳನ್ನು ಬಿಟ್ಟು ಕೆಳಗಿಳಿದರು. ಅವಳಿಗೆ ಒಳಗೆ ಹೋಗಲು ಭಯ, ಅಂಜಿಕೆ, ನಾಚಿಕೆ. ಹೇಗೋ ಒಳಗೆ ಅಡಿ ಇಟ್ಟಳು. ಅವಳು ಬಂದುದರ ಅರಿವಾಗಿ ಎದ್ದು ಕುಳಿತ. ಅವಳು ಮುಂದೆ ಹೆಜ್ಜೆ ಇಡದೆ ಅಲ್ಲಿಯೇ ನಿಂತದನ್ನು ನೋಡಿ ಅವನೇ ಮುಂದೆ ಬಂದು ಕದವಿಕ್ಕಿ ಅವಳನ್ನು ಕರೆತಂದು ಮಂಚದ ಮೇಲೆ ಕೂರಿಸಿದ. ಅವನ ಈ ನಡೆಗೆ ತನ್ನ ಮೇಲೆ ಕೋಪವಿಲ್ಲವೆಂದು ತಿಳಿದವಳಿಗೆ ಕೊಂಚ ನಿರಾಳವಾಗಿ ಉಸಿರನ್ನು ದಬ್ಬಿದಳು. ರಾಘವನಿಗೆ ಅವಳ ಮೇಲೆ ಕೋಪ ಇದ್ದುದರಿಂದ ಏನು ಮಾತನಾಡದೆ ಕುಳಿತಿದ್ದವಳ ಬಳಿ ಬಂದು ಅವಳ ಕಡೆ ನೋಡುತ್ತಾ, ನೀನು ಬೇರೆಯವರನ್ನು ಮದುವೆ ಆಗ್ಬೇಕಾಗಿತ್ತು. ಆದ್ರೆ ನಾನು ನಿನ್ನನ್ನು ಮದುವೆ ಆಗಲು ಕಾರಣ ನಿಂಗೆ ಗೊತ್ತಿರ್ಬೇಕಲ್ವಾ ಎಂದು ಹೇಳಿ ಮುಗಿಸಿದವನ ಕೋಪ ಈಗ ಅರಿವಾಗಿತ್ತು. ಅವಳಿಗೇನು ಮಾತನಾಡದೇ ಇದ್ದರೂ ಅವಳ ಕಣ್ಣಿನಿಂದ ನೀರು ತಾ ಮುಂದು ನಾ ಮುಂದು ಎಂದು ಇಳಿಯುತ್ತಲೇ ಇತ್ತು. ಅದರ ಚಿಂತೆ ಇಲ್ಲ ಅವಳಿಗೆ. ಮತ್ತೆ ಅವನೇ ಮಾತು ಮುಂದುವರಿಸಿದ. ನಿಂಗೆ ಹೇಳಿದ್ದೆ ಅಲ್ವಾ, ನಾನು ನನ್ನ ಕನಸನ್ನು ನನಸಾದ ನಂತರವೇ ನಮ್ಮ ಮದುವೆ ಎಂದು. ನೀನು ನನಗಾಗಿ ಕಾಯದೆ ಮತ್ತೊಂದು ಮದುವೆಗೆ ಅದೇಗೆ ತಯಾರಾದೆ? ನಿಂಗೆ ನನ್ನ ನೆನಪಾಗ್ಲಿಲ್ವಾ? ನೀನು ನನ್ನ ಅರ್ಥ ಮಾಡಿಕೊಂಡಿದ್ಯಾ ಅನ್ಕೊಂಡಿದ್ರೆ, ಆದ್ರೆ ನೀನು ನನ್ನ ಬಿಟ್ಟು ಬೇರೆಯವರನ್ನು ಮದುವೆ ಆಗಲು ಒಪ್ಪಿದ್ದು ನಿನ್ನ ತಪ್ಪು. ನಾ ಬರುವುದು ತಡವಾಗಿದ್ರೆ ನೀನು ಬೇರೆಯವರನ್ನು ಮದುವೆಯಾಗಿ ಚೆನ್ನಾಗಿರ್ತಿದ್ದೆ ಎಂದು ಏನು ಗ್ಯಾರಂಟಿ? ಮಾತಾಡು, ಯಾಕೆ ಮಾತು ಮರೆತು ಹೋಯ್ತಾ ಎಂದು ಗುಡುಗಿದವನ ರೀತಿಗೆ ಅವಳ ಮೈ ಬೆವರಿನಿಂದ ತೊಯ್ದು ಒದ್ದೆಯಾಗಿತ್ತು. ಈಗ ಅವಳಿಗೆ ಉತ್ತರ ನೀಡದೆ ಬೇರೆ ದಾರಿಯೇ ಇರಲಿಲ್ಲ. ಮನಸ್ಸು ಗಟ್ಟಿ ಮಾಡಿಕೊಂಡು ಅವನ ಎದುರು ನಿಂತಳು. ನಿಂಗೆ ಅಂತಾನೆ ಆ 6 ವರ್ಷ ಕಾದದ್ದು. ನಾನ್ ನಿಂಗೆ ಹೇಳಿದ್ದೆ ಅಲ್ವಾ, ನಿನ್ನ ಕನಸಿಗೆ ನನ್ನಿಂದ ಯಾವ ಅಡ್ಡಿಯೂ ಇಲ್ಲ ಎಂದು. ಅದಕ್ಕಾಗಿ ಮನೆಯಲ್ಲಿ ನಮ್ಮ ಮದುವೆ ವಿಷಯ ಮಾತನಾಡಿ ಹೋಗು ಎಂದದ್ದು. ನಿಂಗೆ ನನ್ ಮೇಲೆ ಪ್ರೀತಿಯೇ ಇಲ್ಲ. ನನಗಿಂತ ನಿಂಗೆ ನಿನ್ನ ಕನಸೇ ಹೆಚ್ಚಾಗಿ ನನ್ನ ಬಿಟ್ಟು ನಿನ್ನ ಕನಸಿನ ಹಾದಿಯನ್ನು ಹಿಡಿದೆ. ಇದು ನನ್ನ ತಪ್ಪಲ್ಲ, ನಿನ್ನದೇ. ನನ್ನ ಪ್ರೀತಿಯನ್ನು ಮುಚ್ಚಿಟ್ಟು ನನ್ನ ಹೆತ್ತವರಿಗೆ ಅದಾಗಲೇ ನೋವು ಕೊಟ್ಟಿದ್ದೆ. ಅವರು ನೋಡುವ ಎಲ್ಲಾ ಗಂಡುಗಳನ್ನು ಒಪ್ಪದೇ ಇದ್ದೆ. ನನ್ನ ಮದುವೆ ಬಗ್ಗೆ ಚಿಂತಿಸಿ ಅಪ್ಪನ ಆರೋಗ್ಯ ಕೆಡುತ್ತಿತ್ತು. ನೀ ಬರುವೆ ಎಂದು ಕಾದು ಕಾದು ಅವರ ಈ ಸ್ಥಿತಿಗೆ ನಾನೇ ಕಾರಣ ಎಂದು ತಿಳಿದು ಕೊನೆಗೆ ಅವರು ಹೇಳಿದವರನ್ನು ಮದುವೆಯಾಗಲು ಒಪ್ಪಿದೆ. ಆ ದಿನದಿಂದ ನಿಂಗೆ ಹೇಳಲು ಫೋನ್ ಮಾಡಿದ್ರೆ ನೀನು ನಿನ್ನ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿದ್ದೆ. ಒಂದೆರಡು ಮಾತು ಈಗ ಹೇಳು, ನಿನ್ನ ತಪ್ಪು ಇಲ್ಲ ನಂದ ಎಂದು. ನಾನೇನು ಅವನನ್ನು ಮದುವೆಯಾಗಿ ಗಂಡ ಅಂತ ಒಪ್ಕೊಳ್ತಿರ್ಲಿಲ್ಲ. ಆ ಹುಡುಗನ ಹತ್ತಿರ ಮಾತಾಡಿ ಮದುವೆ ಆದ್ಮೇಲೆ ಡೈವರ್ಸ್ ತಗೋತಿದ್ದೆ ಅಷ್ಟೇ ಎಂದು ಅವನನ್ನೇ ನೋಡುತ್ತಾ ಹೇಳಿದವಳನ್ನು ಸುಟ್ಟು ಬಿಡುವಂತೆ ನೋಡಿದವನಿಗೆ ಹೆದರದೆ ಹೇಳಿದಳು. ಅವನಿಗೆ ಅವಳು ಹೇಳಿದ್ದು ಅರಿವಾಗಲು ಸಮಯ ಬೇಕಾಗಿತ್ತು. ಅವಳಿಗೆ ಅವನ ಕೋಪ ಅರಿವಿರಲಿಲ್ಲ. ಹಾಗಾಗಿ ಎಲ್ಲ ಅವನ ತಪ್ಪೆಂದು ಹೇಳಿ ಮುಗಿಸಿ ಹೋಗಿ ಹಾಸಿಗೆ ಮೇಲೆ ಮಲಗಿದಳು.
ಅವಳಿಗೆ ಅವನ ಕೋಪ ಬರೀ ಸ್ವಲ್ಪವೇ ಎಂದು ಗೊತ್ತಿದ್ದರಿಂದ ಸುಮ್ಮನೆ ಹೋಗಿ ಮಲಗಿದಳು. ಆದರೆ ಅವನಿಗೆ ಅವಳ ಮಾತಿನಿಂದ ಕೋಪ ತನ್ನಗಾದರೂ ತನ್ನ ಕನಸನ್ನು ನನಸಾಗಿಸದೆ ಈ ಮದುವೆ ಎಂಬ ಬಂಧನದಲ್ಲಿ ನಿಲುಕಿದೆನಲ್ಲ ಎನ್ನುವುದೇ ಅವನ ತಲೆಯಲ್ಲಿ ಓಡುತ್ತಿತ್ತು. ಅಲ್ಲಿ ನಿಲ್ಲದೆ ಬಾಲ್ಕನಿಗೆ ಬಂದು ನಿಂತು ತನ್ನ ಅವಳ ಮೊದಲ ಭೇಟಿಯಿಂದ ಹಿಡಿದು ಇಲ್ಲಿಯವರೆಗಿನ ಘಟನೆಯನ್ನು ಮೆಲುಕು ಹಾಕಲು ಯತ್ನಿಸಿದ. ಅವರಿಬ್ಬರು ಮೊದಲು ಭೇಟಿಯಾದದ್ದು ಕಾಲೇಜ್ನಲ್ಲಿ. ಅವನು BSc ಮಾಡಲು ಸೇರಿದ್ದ. ಅವಳ MCom ಮಾಡುವ ಅವಧಿಯಲ್ಲಿ ಅವಳನ್ನು ನೋಡಲು ಮೊದಲು ನೋಡಿದಾಗಲೇ ಅವನಿಗೆ ಅನು ಇಷ್ಟವಾಗಿದ್ದಳು. ರಾಘವ ಅವನಾಗೆ ಹೋಗಿ ಅನು ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದ. ಅವಳು ಅದಕ್ಕೆ ಒಪ್ಪಿದಳು ಕೂಡ. ಅವರಿಬ್ಬರ ಓದು ಮುಗಿಯುವ ಹಂತಕ್ಕೆ ಬಂದಾಗ ಅವನು ತನ್ನ ಕನಸನ್ನು ಅವಳಲ್ಲಿ ಹೇಳಿದ. ಅವಳು ಅವನಿಗೆ ಬೆನ್ನೆಲುಬಾಗಿ ನಿಂತಿದ್ದಳು. ಅವಳು ಇನ್ನೇನು USಗೆ ಹೋಗ್ತಾನೆ ಎಂದು ತಿಳಿಸ್ತಾನೋ ಆಗ ಅವಳು ತನ್ನ ಮನೆಯಲ್ಲಿ ಮಾತನಾಡಿ ಹೋಗು ಎಂದು ಎಷ್ಟೇ ಕೇಳಿದ್ರೂ ಅವನು ಅವಳಿಗೆ ಸಮಾಧಾನ ಮಾಡಿ ಅವಳಿಗೆ ವಿದಾಯ ಹೇಳಿ ಹೋಗ್ತಾನೆ. ಅವನು ಹೊರ ಹೋದ ಬಳಿಕ ಸುಮ್ಮನೆ ಕೂರದೆ ಅವಳು ಶಿಕ್ಷಕಿಯಾಗಿ ಹತ್ತಿರದ ಕಾಲೇಜ್ನಲ್ಲಿ ಕೆಲಸ ಮಾಡಿಕೊಂಡು ಅವನು ಬರುವ ದಾರಿಯನ್ನು ಕಾಯ್ತಾ ಇರ್ತಾಳೆ. ಅವಳ ವಯಸ್ಸಿಗೆ ಎಲ್ಲರೂ ಮದುವೆಯಾಗಿ ಸಂಸಾರದ ಬಗ್ಗೆ ಗಮನ ಕೊಟ್ಟರೆ ಇವಳು ಮದುವೆ ಎಂದರೆ ದೂರ ಓಡುವ ರೀತಿಗೆ ಅವರ ಮನೆಯವರು ಹುಡುಗನನ್ನು ನೋಡಲು ಮುಂದಾದರು. ನೋಡಿದವರನ್ನೆಲ್ಲ ಬೇಡ ಬೇಡ ಎಂದು ನಿರಾಕರಿಸುವುದು. ಕೊನೆಗೆ ತಂದೆಯ ಆರೋಗ್ಯ ಕೆಡುತ್ತಾ ಬಂದಾಗ ಮದುವೆಗೆ ಒಪ್ಪಿಗೆ ನೀಡುತ್ತಾಳೆ ಅವಳು. ಅವನಿಗೆ ಹೇಳಲು ಎಷ್ಟು ಸಲ ಫೋನ್ ಮಾಡಿದರೂ ಅವನದು ಕೆಲವು ಮಾತುಗಳಷ್ಟೇ. ಈ ನಡುವೆ ಮದುವೆ ದಿನವೂ ಹತ್ತಿರವಾದಂತೆ ಒಳಗೊಳಗೆ ನೋವು ಅನುಭವಿಸ್ತಾ ಇದ್ದರೂ ಮೇಲೆ ಖುಷಿಯಿಂದ ಇದ್ದೇನೆ ಎನ್ನುವ ಮುಖವಾಡ ಧರಿಸಿ ಸಂತೋಷದಿಂದ ಇರಬೇಕು ಎಂದು ಎಷ್ಟೇ ಪ್ರಯತ್ನಿಸಿದರೂ ಅವಳಿಂದ ಆಗದು. ಅವನಿಗೆ ಅವನ ಗೆಳೆಯರಿಂದ ಅವಳ ಮದುವೆ ವಿಷಯ ತಿಳಿದಾಗ ಅವಳ ಮೇಲೆ ಕೋಪ ಹೆಚ್ಚುವ ಜೊತೆ ಅವಳಿಗೆ ಬುದ್ಧಿ ಕಲಿಸಲು ಅವನ ಕನಸನ್ನು ಬಿಟ್ಟು ಬಂದು ಅವಳನ್ನು ಮದುವೆಯಾಗುತ್ತಾನೆ. ತನ್ನ ನೆನಪಿನಿಂದ ಹೊರಬಂದವನಿಗೆ ರಾತ್ರಿಯಾಗಿದೆ ಎಂದು ತಿಳಿದು ರೂಮ್ ಒಳಗೆ ಬಂದು ಅವಳ ಬಳಿ ಬಂದವನಿಗೆ ಅವಳು ಅಳುತ್ತಲೇ ಮಲಗಿದ್ದು ತಿಳಿದಾಗ ರಾಘವನಿಗೆ ಸಂಕಟವಾಗುತ್ತದೆ. ಆದ್ರೆ ಇನ್ನೆಂದು ಅವಳಿಂದ ದೂರ ಹೋಗಬಾರ್ದೆಂದು ತನ್ನಲ್ಲೇ ನಿರ್ಧರಿಸಿ ಅವಳ ಪಕ್ಕ ಮಲಗಿದನು. ನೆಮ್ಮದಿಯ ನಿದ್ದೆ ಆವರಿಸುತ್ತದೆ. ಬೆಳಿಗ್ಗೆ ಎದ್ದವಳಿಗೆ ಮಿಸಿಕಾಡಲು ಆಗದೆ ಹಾಗೆ ತಲೆ ಎತ್ತಿ ನೋಡಿದಾಗ ತನ್ನವನ ಮುದ್ದು ಮುಖವನ್ನು ನೋಡಿ ಸಂತಸ ಆಗಿ ಅವನ ಕೆನ್ನೆಗೊಂದು ಮುತ್ತಿಟ್ಟು ತನ್ನ ಸ್ನಾನಕ್ಕೆ ಹೋಗುತ್ತಾಳೆ. ಸ್ನಾನ ಮುಗಿಸಿ ಬಂದರೂ ಅವನಿನ್ನೂ ಮಲಗಿರುವುದನ್ನು ಕಂಡು ತನ್ನ ಅಲಂಕಾರ ಮುಗಿಸಿ ಕೆಳಗಿಳಿದು ದೇವರಿಗೆ ದೀಪ ಹಚ್ಚಿ ಅಡಿಗೆ ಮನೆಯತ್ತ ನಡೆಯುತ್ತಾಳೆ. ಆಗಲೇ ವಸುಧಾರವರಂತೂ ಎಲ್ಲರಿಗೂ ಕಾಫಿ ಬೆರೆಸಿ ಅವಳಿಗೆ ನೀಡಿ ತಿಂಡಿ ಮಾಡಲು ಹನಿ ಮಾಡುತ್ತಾ ಅವಳನ್ನು ಗಮನಿಸಿದವರಿಗೆ ಎಲ್ಲ ಗೊತ್ತಿದ್ದರಿಂದ ಅವಳಲ್ಲಿ ಏನು ಕೇಳಲು ಹೋಗದೆ ಸುಮ್ಮನೆ ತಮ್ಮ ಕೆಲಸದತ್ತ ಗಮನ ಕೊಡುತ್ತಾರೆ. ಅವಳೇ ಎಲ್ಲರಿಗೂ ಕಾಫಿ ಕೊಡಲು ಹೋಗುತ್ತಾಳೆ. ಬೆಳಗಿನ ಚುಮು ಚಳಿಗೆ ಬಿಸಿಲಿನ ಬೆಳಕು ಕಿಟಕಿಯ ಪರದೆಯನ್ನು ದಾಟಿ ಅವನ ಮುಖ ಸೋಕುತ್ತಿದೆ. ಅವನು ಮಿಸುಕಾಡಿ ಮತ್ತೆ ಮಲಗಿದ. ಕಾಫಿಯನ್ನು ಎಲ್ಲರಿಗೂ ಕೊಟ್ಟು ತನ್ನವನಿಗೆ ಕೊಡಲು ಬಂದವಳಿಗೆ ಅವನ ಪರದಾಟ ನೋಡಿ ತುಟಿ ಅಂಚಿನಲ್ಲಿ ಸಣ್ಣ ಮೊಗಲ್ನಗೆ. ಅವನ ಹತ್ತಿರ ಬಂದು ಕಾಫಿಯ ಕಪ್ಪನ್ನು ಟೇಬಲ್ ಮೇಲಿಟ್ಟು ಕಿಟಕಿಯ ಪರದೆಯನ್ನು ಸರಿಸಿ ಬಂದು ಅವನ ಮುದ್ದಿನ ಮುಖವನ್ನು ನೋಡಿದವಳಿಗೆ ಅವನಿಂದ ಕಣ್ಣು ಕೀಳಲು ಮನಸ್ಸಾಗದೆ ಹಾಗೆ ನಿಂತಳು. ಅವನಿಗೆ ನಿದ್ದೆ ಹಾರಿ ಹೋಗಿ ಹಾಗೆ ಸುಮ್ಮನೆ ಮೈ ಚಾಚಿ ಮಲಗಿದ್ದಾನೆ. ಅವನಿಗೆ ಅವಳು ಬಂದದ್ದು ತಿಳಿದು ಸಹ ಸುಮ್ಮನೆ ಮಲಗಿರುವ ನಟನೆ ಅವನದು. ಅವನ ಮುಖವನ್ನು ಕಣ್ತುಂಬಿಕೊಂಡು ಅವನತ್ತ ಬಾಗಿ ಅವನ ಮುದ್ದಾದ ತುಟಿಗೆ ಮುತ್ತನ್ನಿಟ್ಟಳಷ್ಟೇ ಅವನು ತಟ್ಟನೆ ಕಣ್ತೆರೆದು ಇದನ್ನು ಅವಳು ಊಹಿಸಿರಲಿಲ್ಲ. ಹಾಗೇ ಹಿಂದೆ ಸರಿದು ಅವನಿಗೆ ಬೆನ್ನು ಮಾಡಿ ಕಾಫಿ ಅಲ್ಲಿದೆ ಕುಡೀರಿ ಎಂದೇಳಿ ಪಟಪಟನೆ ಮೆಟ್ಟಿಲಿಳಿದು ಅಡುಗೆ ಮನೆ ಸೇರಿದಳು. ಅವಳ ಈ ಆತುರವನ್ನು ನೋಡಿ ವಸುಧಾರವರು ಯಾಕಮ್ಮ ಏನಾಯ್ತು, ನಿಧಾನಕ್ಕೆ ಬರಬೇಕು ತಾನೆ ಎಂದು ಕಳಕಳಿಯಿಂದ ಹೇಳಿದ ಮಾತು ಅವಳ ಕಿವಿಗೆ ಹೋಗಲೇ ಇಲ್ಲ. ಅಲ್ಲಿ ಅವನು ಅವಳಿಂದ ಪಡೆದ ಸಿಹಿ ಮುತ್ತನ್ನು ನೆನೆದವನಿಗೆ ಮೈ ರೋಮಾಂಚನ ಎದ್ದು ಆ ಸಿಹಿಯಾದ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಸ್ನಾನಕ್ಕೆ ಹೊರಟ. ಸ್ನಾನ ಮಾಡಿ ಮುಗಿಸಿ ಬರುವ ವೇಳೆಗೆ ಅವನ ಎಲ್ಲ ವಸ್ತುಗಳು ವ್ಯವಸ್ಥಿತವಾಗಿ ಜೋಡಿಸಿ ಹೋಗಿರುವ ಹೆಂಡತಿಯ ಮೇಲೆ ಪ್ರೀತಿ ಉಕ್ಕಿದರು. ಅದನ್ನು ತೋರಿಸಲು ಸಮಯ ಇದಲ್ಲವೆಂದು ನಿರ್ಧರಿಸಿ ಬಟ್ಟೆ ತೊಟ್ಟು ರೆಡಿಯಾಗಿ ಮೆಟ್ಟಿಲಿಳಿದು ಬರುವವನಿಗೆ ಮೂಗಿಗೆ ಬಡಿದ ತಿಂಡಿಯ ವಾಸನೆ ಅವನ ಬಾಯಿಯಲ್ಲಿ ನೀರು ಒರೆಸಿತು.
ಆಗಲೇ ಅವನ ತಂದೆ ರಾಯರು ಬಂದು ಕುಳಿತಿದ್ದರು. ಅವನನ್ನು ಮಾತನಾಡಿಸಿದರೆ ಸುಮ್ಮನೆ ಕುಳಿತಿರೋದು ಅವನಿಗೆ ಬೇಸರ ತರಿಸಿದರೂ ಏನೂ ಮಾಡಲಾಗದ ಸ್ಥಿತಿ ಅವನದು. ವಸುಧರವರು ತಂದು ಬಡಿಸಿ ತಾನು ಕುಳಿತರು. ಅವನ ಕಣ್ಣಿಗೆ ಬೀಳದೆ ಅಡುಗೆ ಮನೆಯಲ್ಲಿ ನಿಂತ ಅನುವನ್ನು ವಸುಧರವರು ಕರೆದು ತಿನ್ನಲು ಕೂರಿಸಿದರು. ಅವಳಿಗೂ ಬಡಿಸಿ ತಾನೂ ತಿನ್ನಲು ಕುಳಿತರು. ಅವನ ಗಮನ ತಿನ್ನುವುದರ ಕಡೆಗಿರದೆ ಹೆಂಡತಿಯ ಮೇಲಿರೋದು ಇಬ್ಬರ ಗಮನಕ್ಕೂ ಬಂದರೂ ಸುಮ್ಮನೆ ತಿನ್ನುವ ಕಡೆ ಗಮನ ಹರಿಸಿದರು. ಎಲ್ಲರದು ತಿಂದು ಮುಗಿಸಿದ ಮೇಲೆ ರಾಯರು, ರಾಘವ, ಬಂದು ನನ್ನನ್ನು ನೋಡು, ಕೆಲಸದ ಕುರಿತು ಮಾತನಾಡುವುದಿದೆ ಎಂದೇಳಿ ಹೊರಟರೆ ಅವನಿಗೆ ಅವರು ಮಾತನಾಡಿದರಲ್ಲ ಎನ್ನೋ ಖುಷಿ ಕೊಟ್ಟಿತು. ಕೈ ತೊಳೆದು ಅವರ ಹಿಂದೆ ಶಿಸ್ತಿನಿಂದ ನಡೆದ. ರಾಯರು ತಮ್ಮ ಖಾಸಗಿ ಕೋಣೆಯಲ್ಲಿ ತಮ್ಮ ಕೆಲಸದ ವಿಚಾರದ ಕುರಿತು ಮಾತನಾಡುವುದು ಎಂದು ತಿಳಿದಿದೆ ರಾಘವನಿಗೆ. ರಾಯರು ತನ್ನ ಕುರ್ಚಿಯಲ್ಲಿ ಕೂತು ಅವನಿಗೂ ಕುಳಿತುಕೊಳ್ಳುವಂತೆ ಹೇಳಿದರು. ಅವರ ಮಾತಿಗಾಗಿ ಕುಳಿತ ರಾಘವನಿಗೆ ಏನೆಂದು ಕೇಳಬೇಕೆಂದು ತಿಳಿಯದೆ ಸುಮ್ಮನೆ ಕೂತು ಎಷ್ಟೋ ಹೊತ್ತು ಸುಮ್ಮನಿದ್ದ ರಾಯರು, ನಿನಗೆ ಅನು ಮೊದಲಿಗೆ ಪರಿಚಯವಿಲ್ಲವೇ ಎಂದು ಬಂದ ಪ್ರಶ್ನೆಗೆ ಅವನೇನು ಉತ್ತರಿಸದೆ ಸುಮ್ಮನೆ ತಲೆ ತಗ್ಗಿಸಿದ. ನೀನು ಅವಳನ್ನು ಮೊದಲೇ ಪ್ರೀತಿಸಿದ್ದೆ ಅಲ್ವೇ ಎಂದು ಮತ್ತೊಂದು ಪ್ರಶ್ನೆ ಬಂದಿತು. ಅದಕ್ಕೂ ಅವನು ಮೌನಿ. ಅವಳನ್ನು ಪ್ರೀತಿಸಿದ ವಿಚಾರ ನನ್ನ ಬಳಿ ಹೇಳಿದ್ರೆ ನಾ ಹೋಗಿ ಅವರ ಮನೆಯವರ ಮುಂದೆ ಮಾತನಾಡುತ್ತಿದ್ದೆ. ಆದರೆ ನೀನು ಸುಮ್ಮನೆ ಎದ್ದು ಪಾಪ ಆ ಹುಡುಗಿಗೂ ನೋವು ಕೊಟ್ಟು ನಮಗೂ ನೋವು ಕೊಟ್ಟು ತಪ್ಪು ಮಾಡಿದೆ ಯಾಕೆ ಎಂದು ಕೇಳಿದ ತಕ್ಷಣ ರಾಘವ ಮುಖವೆತ್ತಿ ಅವರತ್ತ ನೋಡಿದ. ಆ ಕ್ಷಣ ಅವನಿಗೇನೆನಿಸಿತೋ ಎದ್ದು ಅವರ ಕಾಲುಗಳ ನೀಡಿದ. ಅವನ ಕಣ್ಣೀರು ರಾಯರ ಪಾದಗಳನ್ನು ಸೋಕಿದೆ ತಡ ಅವನನ್ನು ಎಬ್ಬಿಸಿದರು. ರಾಯರು ಅವನ ಕಣ್ಣೀರನ್ನು ಒರೆಸಿ ಅವನತ್ತ ನೋಡಿ, ರಾಘವ, ನಿಮಗೆ ಆ ಮಗು ಮೇಲೆ ಪ್ರೀತಿ ಇಲ್ವೇ ಎಂದು ಕೇಳಿದರು. ಅದಕ್ಕೆ ಉತ್ತರ ಎನ್ನುವಂತೆ ಅವರತ್ತ ನೋಟ ಹರಿಸಿದ. ಅವನ ಕಣ್ಣುಗಳಲ್ಲಿದ್ದ ಪ್ರೀತಿ ಅವರಿಗೆ ಅರ್ಥವಾದರೂ ಏನೋ ಯೋಚನೆಯಲ್ಲಿ ಮಗ್ನರಾದರು. ಆ ಮೌನ ಅವನಿಗೆ ಆ ಸಮಯದಲ್ಲಿ ಅಸಹನೀಯ ಎನ್ನಿಸಿತು. ಅವರತ್ತ ನೋಟ ನೆಟ್ಟು, ಅಪ್ಪ, ನಿಜ ಅವಳನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವೆ. ಆದರೆ ಎಂದು ನಿಲ್ಲಿಸಿದವನ ಕಡೆ ನೋಟ ಹರಿಸಿದರು. ಅವರ ನೋಟ ಆದರೆ ಏನು ಎನ್ನುವಂತಿದ್ದರಿಂದ ತಾನೇ ಮುಂದುವರಿಸಿದ. ಹೌದು, ನಾನು ಅವಳು ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಸಿದ್ದು ನಿಜ. ಆದರೆ ನನ್ನ ಕನಸನ್ನು ನಾನು ಅವಳಿಗಿಂತ ಹೆಚ್ಚಾಗಿ ಪ್ರೀತಿಸುವೆ. ನನ್ನ ಕನಸಿಗೆ ಅವಳು ಅಡ್ಡಿಯಾದಳು ಎಂದು ತಿಳಿಸಿದ. ರಾಯರು ಈಗ ಅವನತ್ತ ಬಂದು ಅವನ ಮುಂದೆ ಕೂತು ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ಎಂದರು. ಅವರಿಗೆ ಮಗನ ಕನಸು ತಿಳಿದದ್ದೇ. ಆದರೆ ಸೊಸೆ ಮಗಳಂತೆ ಅವಳ ನೋವು ಅವರಿಂದ ನೋಡಲಾಗಲಿಲ್ಲ. ಅದಕ್ಕೆ ಈ ನಿರ್ಧಾರ ಅವನನ್ನು ನೋಡಿ ಮತ್ತೆ ಹೇಳಲು ಮುಂದಾದ. ನಾನು ಮುಂದಿನ ಓದಿಗಾಗಿ ಹೋಗುವಾಗಲೇ ಹೇಳಿ ಹೋಗಿತ್ತು. ನನ್ನ ಕನಸು ನನಸಾದ ಮೇಲೆ ನಮ್ಮಿಬ್ಬರ ಮದುವೆ ಎಂದು. ಆದರೆ ಅವಳು ನನ್ನ ಪ್ರೀತಿಯನ್ನು ಮರೆತು ಬೇರೆಯೊಬ್ಬನಿಗೆ ಹೆಂಡತಿಯಾಗಲು ಒಪ್ಪಿದಳು. ನಾನು ಸರಿಯಾದ ಸಮಯಕ್ಕೆ ಬರದಿದ್ದರೆ ಅವಳು ಬೇರೆಯವರ ಹೆಂಡತಿಯಾಗುವುದನ್ನು ನೋಡಬೇಕಾಗಿತ್ತು. ಅದಕ್ಕೆ ಅವಳನ್ನು ನಾನೇ ಮದುವೆಯಾದೆ. ಅವಳಿಂದ ನನ್ನ ಕನಸು ನುಚ್ಚು ನೂರಾಗಿದೆ ಎಂದು ಹೇಳಿ ದೀರ್ಘವಾಗಿ ಉಸಿರು ಬಿಟ್ಟ. ರಾಯರಿಗೆ ಅವನ ಮನಸ್ಥಿತಿ ಈಗ ಅರ್ಥವಾಯಿತು. ಅವನ ಬೆನ್ನು ತಟ್ಟಿ ಅವನನ್ನೇ ನೋಡುತ್ತಾ ಹೇಳಿದರು, ಇಷ್ಟಕ್ಕೆ ಈ ರೀತಿ ಮಗುವಿನೊಂದಿಗೆ ವರ್ತಿಸುವುದು ತಪ್ಪು. ಯಾರು ಹೇಳಿದ್ದು ಅವಳು ಖುಷಿಯಾಗಿ ಮದುವೆಗೆ ಸಮ್ಮತಿಸಿದಳೆಂದು? ಅವಳು ಮದುವೆಯ ಮಂಟಪದಲ್ಲಿ ಸಾಯಲು ಸಿದ್ಧಳಾಗಿ ಬಂದಿದ್ದಳು. ರಾಯರ ಈ ಮಾತು ಅವನಿಗೆ ಅಯೋಮಯವನ್ನುಂಟು ಮಾಡಿತ್ತು. ಅವನಿಗಿದು ತಿಳಿಯದ ವಿಷಯ ಎಂದು ಅವನ ಮುಖಭಾವವನ್ನು ಅರಿತು ರಾಯರು ಮುಂದುವರಿಸಿದರು. ಹೌದು ಮಗು, ಹೌದು, ಆ ಮಗು ತಾಳಿ ಕಟ್ಟುವ ಸಮಯದಲ್ಲಿ ವಿಷ ಕುಡಿಯುವ ನಿರ್ಧಾರ ಕೈಗೊಂಡಿತು. ಅದು ಅವಳಿಗೆ ಇಷ್ಟವಿಲ್ಲದೆ ಮದುವೆ ಎಂದು ಅವಳ ಮುಖಭಾವವನ್ನು ಅರಿತು ತಿಳಿದೆ. ಆ ಹುಡುಗಿ ಮದುವೆ ವಿಷಯ ಬಂದ ಗಳಿಗೆ ಇಂದ ನಿನಗೆ ತಿಳಿಸಲು ಪ್ರಯತ್ನಿಸಿ ಸಾಕಾಗಿ ಕೊನೆಗೆ ಸಾಯುವ ನಿರ್ಧಾರ ಕೈಗೊಂಡಿತು ಎಂದು ಹೇಳಿ ಮುಗಿಸಿದರು. ಈಗ ಅವನಿಗೆ ಅವನ ಬಗ್ಗೆ ಕೀಳರಿಮೆ ಹುಟ್ಟುವಂತೆ ಮಾಡಿತು. ಆ ದಿನದ ಅವಳ ಮಾತುಗಳಲ್ಲಿಯೂ ಅವಳ ಪ್ರೀತಿಯನ್ನು ಅದೇಗೆ ಮರೆತೆ? ಅವಳ ಕೊನೆಯ ಮಾತು ಅದೇ, ನಾನು ನಿನ್ನ ಕನಸಿನ ಹಾದಿಯಲ್ಲಿ ಎಂದೂ ಮುಳ್ಳಾಗುವುದಿಲ್ಲ. ಒಂದೇ ಒಂದು ಸಾರಿ ಬಂದು ಮನೆಯಲ್ಲಿ ಮಾತನಾಡು, ಅಷ್ಟೇ ಸಾಕು ಎಂದು ಪರಿಪರಿಯಾಗಿ ಬೇಡಿದ್ದಳು. ಅದನ್ನು ಕೇಳುವ ವ್ಯವಧಾನ ತೋರಿಸಲಿಲ್ಲ. ಅವಳನ್ನು ಮದುವೆಯಾಗಿ ಅವಳ ಮೇಲೆ ಕೂಗಾಡಿ ಅವಮಾನ ಮಾಡಿದರೂ ಅವಳು ಏನನ್ನು ಮಾತನಾಡದೆ ಸುಮ್ಮನೆ ಇದ್ದಾಳೆ ಎಂದು ದೀರ್ಘ ಆಲೋಚನೆಯನ್ನು ಮುಗಿಸಿದ. ಈಗ ಅವನ ಮನದಲ್ಲಿ ಯಾವುದೇ ಕೋಪ ಇಲ್ಲ.
ಅವಳ ಮೇಲಿರುವುದು ಬರೀ ಪ್ರೀತಿ. ತನ್ನಲ್ಲೇ ಮುಳುಗಿ ಹೋಗಿರುವ ಮಗನನ್ನು ನೋಡಿ ರಾಯರು ಅವನನ್ನು ಕೂಗಿ ಕರೆದರು. ಎಚ್ಚರವಾದ ರಾಘವ ಅವರತ್ತ ನೋಡಿ, ತುಂಬ ಥ್ಯಾಂಕ್ಸ್ ಅಪ್ಪ. ಪಾಪ ಅವಳು ಎಲ್ಲರನ್ನು ಬಿಟ್ಟು ನನ್ನ ಹಿಂದೆ ಬಂದವಳಿಗೆ ಬರೀ ಅವಮಾನವೇ ಮಾಡಿದ್ದೇನೆ. ಇನ್ನು ಮುಂದೆ ಹಾಗೆಲ್ಲ ನಡೆಯುವುದಿಲ್ಲ ಎಂದು ಹೇಳಿ ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದು ವಂದಿಸಿ ಹೊರ ನಡೆದ. ಮಗನ ಈ ಬದಲಾವಣೆ ರಾಯರಿಗೆ ಖುಷಿ ಕೊಟ್ಟಿತ್ತು. ಅವರು ತಮ್ಮ ಕೆಲಸದ ಕುರಿತು ಆಫೀಸ್ಗೆ ಹೊರಟರು. ಕೋಣೆಯಿಂದ ಬಂದ ಮಗನ ನೋಡಿ ವಸುಧಾರ್ ಅವರಿಗೆ ಏನೋ ನಡೆದಿದೆ ಎಂದು ತಿಳಿದು ಸಹ ಸುಮ್ಮನಾದರು. ಇದೆಲ್ಲ ನಡೆದರೂ ಯಾವುದರ ಪರಿವೇ ಇಲ್ಲದ ಅನು ತನ್ನ ಮನಮೆಚ್ಚಿದ ಪುಸ್ತಕವನ್ನು ಹಿಡಿದು ಕುಳಿತು ಓದುವುದರಲ್ಲಿ ಮಗ್ನ. ರಾಘವ ತಂದೆಯೊಂದಿಗೆ ಕೆಲಸಕ್ಕೆ ಹೊರಟ. ಅವನ ಕಣ್ಣಿನ ಮುಂದೆ ಅವಳೇ ಬಂದು ನಿಂತಂತೆ. ಕೆಲಸ ಮುಗಿಸಿ ಮನೆಗೆ ಹೋಗಿ ಅವಳನ್ನು ಹೇಗೆಲ್ಲ ಗೋಳಾಡಿಸಬೇಕು, ಮುದ್ದಿಸಬೇಕು ಎಂಬ ಆಲೋಚನೆಗಳಲ್ಲೇ ಅವನಲ್ಲಿ ರೋಮಾಂಚನವನ್ನು ಉಂಟು ಮಾಡಿತು. ಕೆಲಸಕ್ಕೆ ಹೊರಟ ಅವನಿಗೆ ಕೆಲಸದ ಮೇಲೆ ಮನಸ್ಸೇ ಇಲ್ಲ. ರಾಯರು ಅವರ ಕೆಲಸದಲ್ಲಿ ತೊಡಗಿದರು. ರಾಘವ ಮನ ಎಷ್ಟೊತ್ತಿಗೆ ಅವಳನ್ನು ಕಾಣುವೆನೋ ಎಂದು ತವಕಿಸುತ್ತಿತ್ತು. ಅದೇಗೆ ಮಧ್ಯಾಹ್ನ ಕಳೆದನೋ ತಿಳಿಯದು ಅವನಿಗೆ. ಮಧ್ಯಾಹ್ನದ ಊಟಕ್ಕೆ ಎಂದು ಹೋಗದ ಮಗ ಇಂದು ಮನೆಗೆ ಹೋಗುವುದನ್ನು ತಿಳಿದು ನಕ್ಕು, ನನ್ನ ಮಗ ಸಾಮಾನ್ಯದವನಲ್ಲ, ನನ್ನಂತೆಯೇ ಎಂದು ತಂತಾನೆ ನಕ್ಕು ಸುಮ್ಮನಾದರು. ಮಗ ಬರುವುದನ್ನು ಹೆಂಡತಿಗೆ ಕರೆ ಮಾಡಿ ಹೇಳಿದರು ರಾಯರು. ಆಗಲೇ ಸೊಸೆಗೆ ಅವನಿಗೆ ಇಷ್ಟವಾದ ಅಡುಗೆ ಮಾಡಲು ಹೇಳಿ ತಾನು ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೊರಟರು. ವಿಷಯ ತಿಳಿದ ಅನು ಅವನಿಗಿಷ್ಟವಾದ ಎಲ್ಲವನ್ನು ಮಾಡಿ ಕಾದಿದ್ದರು. ಅವಳಲ್ಲಿ ಏನೋ ಚಡಪಡಿಕೆ, ಹಿಂಜರಿಕೆ. ರಾಘವ ಬರುವಾಗ ದಾರಿಯಲ್ಲಿ ಮಲ್ಲಿಗೆಯನ್ನು ತೆಗೆದುಕೊಂಡು ಮನೆಗೆ ಬಂದು ಕದವನ್ನು ತಟ್ಟಿದ. ಅವಳು ಬಂದು ಬಾಗಿಲನ್ನು ತೆರೆದು ನಡೆದವಳ ಹಿಂದೆ ಮೂಕ ಪ್ರೇಕ್ಷಕನಂತೆ ನಡೆದ. ಮೋಡಿಗೊಳಗಾದವನಂತೆ. ಮಲ್ಲಿಗೆಯ ಘಮ ಅವಳನ್ನು ತನ್ನತ್ತ ಸೆಳೆದದ್ದೇ ತಡ. ಹಿಂದೆ ತಿರುಗಿದಳು. ಅವನು ಹಿಂದೆ ಬಂದದ್ದು ಅವಳಿಗೆ ತಿಳಿಯದು. ಅವಳು ತಿರುಗಿದ ತಕ್ಷಣ ಅವನ ಕಣ್ಣೋಟ ಅವಳ ಕಣ್ಣೋಟಕ್ಕೆ ಕಾದಿದೆ ಎನ್ನುವಂತಿತ್ತು. ಕಣ್ಣಲ್ಲೇ ಕಳೆದು ಹೋದವರು ಎಚ್ಚರಿಸಿದ್ದು ಅಡಿಗೆ ಮನೆಯಿಂದ ಬಂದ ಶಬ್ದ. ಇಬ್ಬರು ಆ ಶಬ್ದಕ್ಕೆ ಎಚ್ಚೆತ್ತುಕೊಂಡವರು. ಕೈನಲ್ಲಿ ಹಿಡಿದ ಮಲ್ಲಿಗೆ ಹೂವನ್ನು ಅಲ್ಲೇ ಇಟ್ಟು ಅವನು ತನ್ನ ಕೋಣೆಯ ಕಡೆ ಹೊರಟ. ಅವಳು ಅಡುಗೆ ಮನೆಯ ಕಡೆ ಹೊರಟಳು. ಆ ಮಲ್ಲಿಗೆ ಅವಳ ಮುಡಿ ಸೇರಿತು ಆ ಕ್ಷಣ. ತಯಾರಾಗಿ ಬಂದವನ ಗಮನ ಅವಳು ಏನೋ ಹುಡುಕುತ್ತಿರುವತ್ತ ಹರಿಯಿತು. ಅವಳು ಸ್ಟೂಲ್ ಮೇಲೆ ನಿಂತು ಏನನ್ನೋ ಎತ್ತಲು ಕಷ್ಟಪಡುತ್ತಿದ್ದಳು. ಅವನ ನೋಟ ತನ್ನತ್ತ ಇರುವುದು ಅವಳಿಗೆ ತಿಳಿಯದೆ ಮತ್ತೆ ಅದೇ ಪ್ರಯತ್ನ ಜಾರಿಯಲ್ಲಿತ್ತು. ಅವನ ನೋಟ ತಟ್ಟನೆ ಅವಳ ನೀಲ ಬಡ ನಡುವಿನತ್ತ ನೆಟ್ಟಿ ಅವನ ಮೈಕಾವು ಹೆಚ್ಚಿಸಿದರೆ ಅದನ್ನು ತಡೆಯಲು ಅವನಿಗೆ ಕಷ್ಟ ಆದರೂ ತಡೆದು ಮುಂದೆ ಬಂದು, ಏನಾದರೂ ಬೇಕಿತ್ತಾ ಎಂದು ಬಂದ ಪ್ರಶ್ನೆಗೆ ಅವಳು ನಡುಗಿ ಸ್ಟೂಲಿನಿಂದ ಕಾಲು ಎಡವಿತು. ಅವನು ಅವಳನ್ನು ತನ್ನ ಬಾಹುಗಳನ್ನು ಬಂಧಿಸಿದ. ತಾನು ಇನ್ನು ಬೀಳದೇ ಇರುವುದು ಅವಳಿಗೆ ತಿಳಿದು ಕಣ್ಬಿಟ್ಟಳು. ಅವನ ಕಣ್ಣುಗಳಲ್ಲಿ ಈ ಮೊದಲು ಇದ್ದ ಕೋಪ ಇಲ್ಲ. ಪ್ರಶಾಂತವಾದ ಅವನ ಕಣ್ಣುಗಳಲ್ಲಿ ಏನೋ ಬೇಡಿಕೆ ಇದ್ದಂತಿತ್ತು. ಅದನ್ನು ತಿಳಿಯದೇ ಇರಲು ಅವಳೇನು ದಡ್ಡಿಯಲ್ಲ. ಅವಳ ಮುಡಿಯಲ್ಲಿದ್ದ ಮಲ್ಲಿಗೆ ಅವನ ಸಂಯಮವನ್ನು ಕಸಿದುಕೊಂಡಂತೆ ಅವಳತ್ತ ಬಾಗಿ ಅವಳ ಕೆಂಪಾದ ತುಟಿಗಳಿಗೆ ತನ್ನ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟ. ಅವಳಿಗಿದು ಹೊಸತ್ತು. ಅವನನ್ನು ಪ್ರೀತಿಸಿದ ದಿನದಂದು ಎಂದು ಅವನು ಅವಳನ್ನು ಸೋಕಿದವನೇ ಅಲ್ಲ. ಆದರೆ ಇದು ಮದುವೆಯಾದ ಬಳಿಕ ಮೊದಲನೆಯ ಮುತ್ತು. ಅವನ ಬಂಧನದಲ್ಲಿ ಸೆರೆಯಾದಳು. ಮುತ್ತಿನಲ್ಲಿ ಕಳೆದು ಹೋದವನಿಗೆ ಅವಳುಸಿರಿನ ಏರಿಳಿತ ತಪ್ಪಿದಾಗ ಅವಳಿಂದ ಬೇರ್ಪಟ್ಟು ಬಿರಬಿರನೆ ಮಾಡಿ ಏರಿದವನ ಚಹರೆಯೇ ಅವಳಿಗೆ ಅರ್ಥವೇ ಆಗಲಿಲ್ಲ. ಒಮ್ಮೆ ಕಣ್ಣು ಮುಚ್ಚಿ ಗೋಡೆಗೆ ಹೊರಗಿ ತನ್ನ ಹೃದಯದ ಬಡಿತ ಸ್ಥಿಮಿತಕ್ಕೆ ಬರುವವರೆಗೂ ಕಾದು ಬಂದ ನಂತರ ತುಟಿಯತ್ತ ಬೆರಳುಗಳ ಸೋಕಿದಾಗ ಅವನ ಬಿಸಿ ಉಸಿರ ಕಂಪು ಇನ್ನು ಇದೆ ಎಂಬುದರ ಅರಿವಾಗಿ ತನ್ನಲ್ಲೇ ಕಳೆದು ಹೋದವಳ ಎಚ್ಚರಿಸಿದು ಬಾಗಿಲು ತಟ್ಟುವ ಸದ್ದು. ತಲೆ ಕೊಡವಿ ಸರಸರನೆ ನಡೆದು ಬಾಗಿಲ ತೆರೆದವಳಿಗೆ ಕಂಡದ್ದು ತನ್ನತ್ತೆ. ಯಾಕಮ್ಮ ಎಷ್ಟೊತ್ತು ಅಂತ ಬಾಗಿಲು ತಟ್ಟುವುದು? ಏನು ಮಾಡ್ತಿದ್ದೆ? ಸರಿ ನೀರು ಕೊಡು, ತುಂಬ ಬಿಸಿಲು ನೋಡು. ಅದಕ್ಕೆ ಬೇಗ ಬಂದೆ. ಎಲ್ಲಿ ನನ್ನ ಮಗ ಕಾಣ್ತಿಲ್ಲ? ಊಟ ಕೊಟ್ಯಾ? ಏನಾದರೂ ಮಾತನಾಡಿದ್ನಾ? ಎಷ್ಟೆಲ್ಲ ಮಾತನಾಡುತ್ತಿದ್ದರೂ ಮತ್ತೆ ಕಳೆದು ಹೋದವಳ ನಡವಳಿಕೆ ಕಂಡು ಏನೋ ಆಗಿದೆ ಎಂದು ಮನವರಿಕೆಯಾಗಿ ಕೈ ಹಿಡಿದು ಅವಳನ್ನು ಸೊಪ್ಪ ಮೇಲೆ ಕೂತು
ಅವಳನ್ನು ತನ್ನ ಪಕ್ಕವೇ ಕೂರಿಸಿಕೊಂಡರು. ಏನೋ ನೆನಪಾದಂತೆ ಹತ್ತಿ ಇರಿ, ನೀರು ತರ್ತೀನಿ ಎಂದು ಅಡುಗೆ ಮನೆಗೆ ಹೋದವಳು ಮರಳಿ ಬಂದು ನೀರು ಕೊಟ್ಟು ಮೊದಲಿದ್ದ ಜಾಗದಲ್ಲೇ ಕೂತಳು. ನೀರು ಕುಡಿದು ದೊಡ್ಡದೊಂದು ಉಸಿರು ಹೊರ ಹಾಕಿ ಅವಳ ತನ್ನ ಕೈಗಳಲ್ಲಿ ಬಂಧಿಸಿ, ನೋಡು ಅಣು, ನಿಮ್ಮ ಮಾವ ಅವನು ಬರುವುದಕ್ಕೆ ಮುಂಚೆನೇ ನನಗೆ ಕಾಲ್ ಮಾಡಿದ್ರು. ಹಾಗೆ ಅವನಿಗೆ ನಿಜ ಏನು ಅಂತ ಗೊತ್ತಾಗಿದೆ. ಅದಕ್ಕೆ ಸುಮ್ಮನಿದ್ದಾನೆ. ಇನ್ನು ನೀನು ಹಳೇದೆಲ್ಲ ಮರೆತು ಅವನ ನಿನ್ನ ಕಡೆ ಸೆಳೆಯುವುದನ್ನು ನೋಡು. ನನಗೆ ಮುಂದಿನ ವರ್ಷದ ಅಷ್ಟರಲ್ಲಿ ಮೊಮ್ಮಗ ಬೇಕು. ಹಾಗೆ ಏನೇ ಇದ್ದರೂ ನನ್ನ ಹತ್ರ ಹೇಳು, ಸರಿನಾ? ಇದೆಲ್ಲ ಕೇಳಿದವಳ ಮುಖ ಕೆಂಪಾಗಿದೆ. ಒಳಗೊಳಗೆ ತನ್ನವನ ಪರಿಸ್ಥಿತಿ ನೆನೆದು ನಗು ಬರುತ್ತಿದೆ. ಆದರೂ ತಡೆದು ಹೂವನ್ನು ತಲೆಗೆ ಮುಡಿದು ಎದ್ದು ಅಡುಗೆ ಮನೆಗೆ ಓಡಿದವಳನ್ನು ನೋಡಿ ನಕ್ಕು ವಿಶ್ರಾಂತಿಗೆ ತಮ್ಮ ಕೋಣೆಯನ್ನು ಸೇರಿದರು. ಕೋಣೆ ಸೇರಿ ಬಾಗಿಲು ಭದ್ರಪಡಿಸಿ ಉಸಿರು ಹೊರಹಾಕಿದವನ ಪಾಡು ದೇವರಿಗೆ ಪ್ರಿಯ. ಅವಳಿಂದ ಎಷ್ಟೋ ದೂರವಿರಬೇಕು ಎಂದುಕೊಂಡರೂ ಅವಳು ಬಳಿ ಸುಳಿದರೆ ಸಾಕು. ನಾಯಿಯಂತೆ ಬಾಲ ಅಲ್ಲಾಡಿಸಿದ ಅವಳಿಂದ ಹೋಗುವ ತನ್ನನ್ನು ತಾನೇ ನೆನೆದು ಹಾಸಿಗೆ ಮೇಲೆ ಮೈ ಚಾಚಿದವನ ಮನ ಮತ್ತೆ ಅದೇ ಸಿಹಿಮುತ್ತಿಗಾಗಿ ಬೇಡಿಕೆಯನ್ನಿಟ್ಟಾಗ, ಥು, ಈ ಕಪಿ ಮನಸ್ಸು ಯಾವಾಗಲೂ ಹೀಗೇನೆ, ಇನ್ನೂ ಬೇಕು ಬೇಕು ಅನಿಸುತ್ತೆ. ಮತ್ತು ಅವಳ ಹತ್ರ ಹೋದರೆ ಅಷ್ಟೇ ನನ್ನ ಗತಿ. ಅವಳಿಗೆ ಇದೆಲ್ಲ ಇಷ್ಟನೇ ಆಗೋಲ್ಲ ಮೊದಲಿನಿಂದಲೂ. ಆದರೆ ಈಗ ಗೊತ್ತಿಲ್ಲ, ಮೊದಲು ಸಾರಿ ಕೇಳಬೇಕು, ಇಲ್ಲ ನನ್ನ ಉರಿದು ಮುಕ್ಕುವುದು ಗ್ಯಾರಂಟಿ. ತನಗೆ ತಾನೇ ಬುದ್ಧಿ ಹೇಳಿಕೊಳ್ಳುತ್ತಾ ಮತ್ತೆ ಮತ್ತೆ ಆ ಮುತ್ತನ್ನು ನೆನೆಯುತ್ತಾ ನಿದ್ದೆಗೆ ಜಾರಿದನು. ಅಡುಗೆ ಕೆಲಸ ಮುಗಿಸಿ ತನ್ನ ಅತ್ತೆಯನ್ನು ಎಬ್ಬಿಸಿ ಊಟ ಕೊಟ್ಟು ಮತ್ತೆ ಮಲಗಲು ಕಳುಹಿಸಿ ತಾನು ಮಲಗಲು ಕೋಣೆಗೆ ಬಂದಾಗ ಕಂಡದ್ದು ಮುದ್ದಾಗಿ ದಿಂಬನ್ನು ತಬ್ಬಿ ಮಲಗಿದ್ದ ರಾಘವ. ಅವನ ಪಕ್ಕದಲ್ಲಿ ನಾನು ಅವನೆಡೆಗೆ ಮುಖ ಮಾಡಿ ಅವನ ಮುಖವ ನೋಡುತ್ತಾ ಕೈಗಳ ಪಯಣ, ಅವನ ಕೂದಲ ಸೋಕಿ ಹುಬ್ಬುಗಳ ತೀಡಿ ಅವನ ಕಣ್ಣುಗಳ ಬಗ್ಗೆ ವರ್ಣಿಸುತ್ತಾ, ಈ ಕಣ್ಣು ನನ್ನ ಯಾವಾಗಲೂ ಚಂಚಲಗೊಳಿಸಿದರೆ ಇವರ ಈ ಕುಡಿ ಮೀಸೆ ಹಬ್ಬ ಮುತ್ತು ನೀಡಿದಾಗ ನನ್ನ ಸೋಕಿದ್ದು ನೆನೆದು ನಕ್ಕು ಅದರಗಳೆಡೆಗೆ ನೋಟ ನೆಟ್ಟಾಗ ನಾಚಿ ದೂರ ಸರಿದು ಮಲಗಲು ರಾಘವ ನಿದ್ದೆಯಲ್ಲಿ ಅವಳ ಮೇಲೆ ಕೈ ಹಾಕಿ ಅವಳತ್ತ ಜರುಗಿ ಅವಳನ್ನು ತಬ್ಬಿದ. ಈಗ ಅವಳ ಚಡಪಡಿಕೆ ಹೇಳತೀರದು. ತನಗೇ ತಾನೇ ಧೈರ್ಯವ ತಂದುಕೊಂಡು ಅತ್ತೆ ಹೇಳಿದ ಮಾತುಗಳ ಮೆಲುಕು ಹಾಕುತ್ತಾ ನಿದ್ದೆಗೆ ಜಾರಿದಳು. ರಾಘವ ನಿದ್ದೆಯಿಂದ ಎದ್ದಾಗ ತನ್ನ ಪಕ್ಕದಲ್ಲಿದ್ದ ಅನುವನ್ನು ಕಂಡು ಗೊಂದಲಗೊಂಡರೂ ಅವಳು ಮಿಸುಕಾಡಲು ನಿದ್ದೆ ಮಾಡುವಂತೆ ಸುಮ್ಮನಾದವನು ಅವಳು ಎದ್ದು ಅವನ ಕೆನ್ನೆಗೆ ಮುತ್ತಿಟ್ಟು ಅವನಿಗೆ ಎಚ್ಚರವಾಗದಂತೆ ಬಾಗಿಲ ಮುಂದೆ ಮಾಡಿಕೊಂಡು ತನ್ನ ಕೆಲಸಗಳಲ್ಲಿ ಮಗ್ನಳಾದಳು. ಅವಳು ಹೋದ ಮೇಲೆ ಎದ್ದು ತನ್ನ ಅರ್ಧದಲ್ಲಿ ಬಿಟ್ಟು ಹೋದ ಕೆಲಸವ ಕೂತು ಮಾಡಲಾರಂಭಿಸಿದ. ಸಂಜೆ ಎಲ್ಲರೂ ಕೂತು ಊಟ ಮಾಡಿದರು. ಅನು ಅಡುಗೆ ಮನೆಯ ಕೆಲಸವನ್ನು ಮಾಡುತ್ತಾ ಅವನು ಮಲಗಿ ಆದ ನಂತರ ಹೋದರಾಯಿತು ಎಂದು ಯೋಚಿಸುತ್ತಾ ಇರಲು ವಸುಧಾರವರು ಬಂದು ಅವಳ ಕಳುಹಿಸಿ ತಾವೂ ಮಲಗಲು ಹೋದರು. ಅನು ಅವನು ಮಲಗಿದ್ದು ಖಚಿತಪಡಿಸಿಕೊಂಡು ತಾನು ಅವನ ಪಕ್ಕವೇ ಮಲಗಿದಳು. ಅವಳು ಬರುವವರೆಗೂ ಎಚ್ಚರವಿದ್ದ ರಾಘವ ಅವಳು ಮುತ್ತು ಕೊಟ್ಟು ಮರಳಿಸಿ ತಾನು ಅವಳೊಂದಿಗೆ ನಿದ್ರೆಗೆ ಜಾರಿದನು. ಅವನಿಟ್ಟ ಮುತ್ತಿಗೆ ನಾಚಿ ಕಣ್ಮುಚ್ಚಿದಳು.